Good evening, students. Hope you all are fine. I welcome you all to this evening session of Karnataka CET online classes 2020-2021. Myself, Deepa D. Bhatt, and I am working as a biology lecturer in Government PU College for Girls, Shiralkoppa, Shikaripura Taluk, Shivamogga district. As you all know, biology, what is biology? It is nothing but the study of life on earth. The very essence of biology is life. ಅಂದ್ರೆ ಯಾವುದೇ ಒಂದು ಜೀವಿ ತನ್ನ ಜೀವನವನ್ನ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ರೀಪ್ರೊಡಕ್ಷನ್ ಈಸ್ ಎ ಮಸ್ಟ್. ಅಂತಂದ್ರೆ ಯಾರು ಕೂಡ ಭೂಮಿ ಮೇಲೆ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಹೋದ ಮೇಲೂ ನಮ್ಮ ಒಂದು ಇರುವಿಕೆ ಸಾಧ್ಯವಾಗೋದು ಯಾವುದರಿಂದ ಅಂತಂದ್ರೆ ಅದು ರೀಪ್ರೊಡಕ್ಷನ್ ಇಂದ. ಈ ರೀಪ್ರೊಡಕ್ಷನ್ ಇರೋದ್ರಿಂದಾನೇ ಭೂಮಿ ಮೇಲೆ ಇಷ್ಟೊಂದು ರೀತಿಯ ಜೀವ ವೈವಿಧ್ಯತೆಯನ್ನ ನಾವು ನೋಡ್ಬೋದು ಕೂಡ. ಹಾಗಾಗಿ ದ ವೆರಿ ಎಸೆನ್ಸ್ ಆಫ್ ಲೈಫ್ ದಟ್ ಈಸ್ ಥ್ರೂ ರೀಪ್ರೊಡಕ್ಷನ್. ಹಾಗಾಗಿ ನನಗೆ 2 ಚಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್ the chapter 3 human reproduction and chapter 4 reproductive health from your second year curriculum. Today I am going to discuss some questions from these 2 chapters. Let us start with the chapter human reproduction. ಈ ಸ್ಲೈಡ್ ಅಲ್ಲಿ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ನಾನು ಹಾಕಿದ್ದೇನೆ. ನೀವು ಸಾಕಷ್ಟು ಈ ದಿನಗಳಲ್ಲಿ ಇದರ ಬಗ್ಗೆ ಸ್ಟಡಿ ಮಾಡಿರ್ತೀರಾ. ಹಾಗಾಗಿ ಇದನ್ನ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೇನೆ. ದ ಫಸ್ಟ್ ಕ್ವಶನ್ ಈಸ್ ದ ಫಿಗರ್ ಗಿವನ್ ಬಿಲೋ depicts a diagrammatic view of male reproductive system of humans. Which one set of 3 parts out of A to G have been correctly identified as male accessory glands? ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಕೆಲವೊಂದು ಭಾಗಗಳನ್ನ ಇಂಗ್ಲಿಷ್ ಆಲ್ಫಾಬೆಟ್ಸ್ ಇಂದ ನೇಮಿಂಗ್ ಮಾಡಿದ್ದಾರೆ. ಈಗ ನೀವು ಈ ಡಯಾಗ್ರಾಮ್ ಅಲ್ಲಿ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಕಾಂಬಿನೇಷನ್ ಇದೆ, ಅದನ್ನ ಐಡೆಂಟಿಫೈ ಮಾಡಬೇಕು. ಈಗ ನಾವು ಈ ಡಯಾಗ್ರಾಮ್ ನೋಡೋದಾದ್ರೆ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತಂದ್ರೆ ಏನು? ವಿಚ್ ಹೆಲ್ಪ್ಸ್ ಇನ್ ದ ಆಕ್ಸೆಸರಿ ಫಂಕ್ಷನ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ದಟ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ ಸೆಮೈನಲ್ ಪ್ಲಾಸ್ಮಾ ಪ್ರೊಡಕ್ಷನ್ ಅಲ್ಲಿ ಈ ಗ್ಲ್ಯಾಂಡ್ಸ್ ಗಳ ಕಾಂಟ್ರಿಬ್ಯೂಷನ್ ತುಂಬಾ ಮೇಜರ್ ಆಗಿರುತ್ತೆ. ಈ ಸೆಮೈನಲ್ ಪ್ಲಾಸ್ಮಾ ಯಾಕಪ್ಪ ಬೇಕು ಅಂತಂದ್ರೆ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಮೆಚುರೇಷನ್ ಆಫ್ ಸ್ಪರ್ಮ್ಸ್, ಮೊಟಿಲಿಟಿ ಆಫ್ ಸ್ಪರ್ಮ್ಸ್ ಅಂಡ್ ಆಸ್ ವೆಲ್ ಆಸ್ ಲೂಬ್ರಿಕೇಶನ್ ಆಫ್ ದಿ ಪೆನಿಸ್. ಈ ಎಲ್ಲ ಕೆಲಸಗಳಿಗೆ ಈ ಆಕ್ಸೆಸರಿ ಗ್ಲ್ಯಾಂಡ್ಸಿನ ಸೆಕ್ರೇಷನ್ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವುದು ಅಂತ ನೋಡೋಣ. ಈ ಡಯಾಗ್ರಾಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇಲ್ಲಿ ಒಂದು ಜೊತೆ ದೇರ್ ಇಸ್ ಎ ಪೇರ್ ಆಫ್ ಗ್ಲ್ಯಾಂಡ್ಸ್ ಹಿಯರ್ ವಿಚ್ ಈಸ್ ಮಾರ್ಕ್ಡ್ ಆಸ್ ಎಫ್. ಇಟ್ ಈಸ್ ಕಾಲ್ಡ್ ಆಸ್ ಸೆಮೈನಲ್ ವೆಸಿಕಲ್. ಬಿಲೋ ದಟ್ ದೇರ್ ಇಸ್ ಎ ಗ್ಲ್ಯಾಂಡ್ ಕಾಲ್ಡ್ ವಿಚ್ ಈಸ್ ಮಾರ್ಕ್ಡ್ ಆಸ್ ಜಿ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಸ್ಟೇಟ್ ಗ್ಲ್ಯಾಂಡ್, ಅಂಡ್ ಬಿಲೋ ದಟ್ ದೇರ್ ಇಸ್ ಎ ಸ್ಮಾಲ್ bulb like paired structures, they are called as bulbourethral glands. ಹಾಗಾದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂದ್ರೆ ಯಾವುದು? ಸೆಮೈನಲ್ ವೆಸಿಕಲ್, ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂಡ್ ಬಲ್ಬೋಯುರೆಥ್ರಲ್ ಗ್ಲ್ಯಾಂಡ್. ಇದೇ 3 ಆಕ್ಸೆಸರಿ ಗ್ಲ್ಯಾಂಡ್ಸ್. ಈ 3 ಇರ್ತಕ್ಕಂತಹ ಆಯ್ಕೆ ಯಾವುದು ಇಲ್ಲಿ ಅಂತಂದ್ರೆ ದಟ್ ಈಸ್ ದ ಆಪ್ಷನ್ ಸಿ. ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ನು ಉಳಿದಿರ್ತಕ್ಕಂತಹ ಆನ್ಸರ್ಸ್ ಅಲ್ಲಿ ಇಲ್ಲಿ ಬೇರೆ ಬೇರೆ ಭಾಗಗಳನ್ನ ಕೊಡಲಾಗಿದೆ. ಇಲ್ಲಿ ಡಿ ಅಂತ ಮಾರ್ಕ್ ಮಾಡಿರುವಂತದ್ದು ದಿಸ್ ಈಸ್ ಯುರೆಥ್ರಾ. ಆಮೇಲೆ ಇ ಅಂತ ಮಾರ್ಕ್ ಮಾಡಿರುವಂತದ್ದು ವ್ಯಾಸ್ ಡಿಫರೆನ್ಸ್, ಎ ಅಂತ ಮಾರ್ಕ್ ಮಾಡಿರ್ತಕ್ಕಂಥದ್ದು ಯುರಿನರಿ ಬ್ಲಾಡರ್, ಅಂಡ್ ದೆನ್ ಸಿ ಅಂತ ಮಾರ್ಕ್ ಮಾಡಿರ್ತಕ್ಕಂಥದ್ದು ಟೆಸ್ಟಿಸ್. ಹಾಗಾಗಿ ಇದು ಯಾವುದೂ ಕೂಡ ಆಕ್ಸೆಸರಿ ಗ್ಲ್ಯಾಂಡ್ಸ್ಗೆ ಸಂಬಂಧ ಪಡೆದೇ ಇರುವಂತದ್ದು. ನೆಕ್ಸ್ಟ್ ಕ್ವಶನ್, ದ ಸೆಲ್ಸ್ ವಿಚ್ ಸೆಕ್ರೇಟ್ ಆಂಡ್ರೋಜನ್ಸ್ ಆರ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮೇಲ್ ಹಾರ್ಮೋನ್ಸ್ ಅನ್ನ ಸೆಕ್ರೇಟ್ ಮಾಡ್ತಕ್ಕಂಥ ಸೆಲ್ಸ್ ಯಾವುದು ಅಂತ ಕೇಳಿದರೆ ದ ಆಪ್ಷನ್ಸ್ ಆರ್ spermatozoa, interstitial cells, Sertoli cells, germ cells. Spermatozoa won't secrete any kind of hormones, whereas Sertoli cells are involved in the nourishment of the developing sperms.
ದೆನ್ ಜರ್ಮ್ ಸೆಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸ್ಪರ್ಮ್ಯಾಟೋಜೆನಿಸಿಸ್ ಆರ್ ಗ್ಯಾಮೆಟೋಜೆನಿಸಿಸ್. ಹಾಗಾದ್ರೆ ಉಳಿದಿದ್ಯಾವುದು? ಇಂಟರ್ಸ್ಟಿಷಿಯಲ್ ಸೆಲ್ಸ್. ಹಿಯರ್ ಯು ಕ್ಯಾನ್ ಸಿ ಬಿಟ್ವೀನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಡಾರ್ಕ್ ಪಿಂಕ್ ಅಲ್ಲಿ ತೋರಿಸಿರುವಂತದ್ದು. ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸ್ಟಿಷಿಯಲ್ ಸ್ಪೇಸಸ್. ಈ ಇಂಟರ್ಸ್ಟಿಷಿಯಲ್ ಸ್ಪೇಸಸ್ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ ಅನ್ನೇ ನಾವು ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಕರಿತೀವಿ, ವಿಚ್ ಆರ್ ಆಲ್ಸೋ ನೋನ್ ಆಸ್ ಲೈಡಿಕ್ ಸೆಲ್ಸ್. ದೇ ಸೆಕ್ರೇಟ್ ಮೇಲ್ ಸೆಕ್ಷುಯಲ್ ಹಾರ್ಮೋನ್ಸ್ ಆರ್ ದೇ ಸೆಕ್ರೇಟ್ androgens. So the right answer over here is interstitial cells. Next, select the correct anatomical sequence for transport of sperms in male reproductive system. ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಟೆಸ್ಟಿಸ್ ಇಂದ ಯಾವ ಪಾತ್ವೇ ನಲ್ಲಿ ಸ್ಪರ್ಮ್ಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ ಡಯಾಗ್ರಾಮ್ ನೋಡೋದಾದ್ರೆ ಇಲ್ಲಿ ಸೆಕ್ಷನ್ ಮಾಡಿರ್ತಕ್ಕಂಥ ಟೆಸ್ಟಿಸ್ ಇಂದ seminiferous tubules. Seminiferous tubules will open into retetestis. Retetestis will open into vasa efferentia. Vasa efferentia will open into epididymis, and epididymis will open into vas deferens. These are all called as male accessory ducts. This is the right chronological or sequential order. Illi adu yavudide nodi. The right answer is B. This is the right sequence of male accessory ducts which are involved in the transport of sperms. Next question, the seminal plasma is rich in which sugar? ಇಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಆಪ್ಷನ್ಸ್ ಶುಗರ್, ಬಟ್ ಸೆಮೈನಲ್ ಪ್ಲಾಸ್ಮಾದಲ್ಲಿ ಇರ್ತಕ್ಕಂಥ ಶುಗರ್ ಯಾವುದು ಅಂತ ಕೇಳಿದರೆ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಫ್ರಕ್ಟೋಸ್, ಅಂಡ್ ದಿಸ್ ಈಸ್ ವೆರಿ ಎಸೆನ್ಷಿಯಲ್ ಬಿಕಾಸ್ ಇಟ್ ಆಕ್ಟ್ಸ್ ಆಸ್ ಅನ್ ಎನರ್ಜಿ ಸೋರ್ಸ್ ಫಾರ್ ದ ಮೊಟಿಲಿಟಿ ಆಫ್ ದಿ ಸ್ಪರ್ಮ್ಸ್. ನೆಕ್ಸ್ಟ್, in the following diagram there is a combination of parts. Identify the combination of parts which forms the birth canal in females. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಬರ್ತ್ ಕೆನಾಲ್ ಅನ್ನು ಫಾರ್ಮ್ ಮಾಡ್ತಕ್ಕಂಥ ಪಾರ್ಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಬರ್ತ್ ಕೆನಾಲ್? ಬರ್ತ್ ಕೆನಾಲ್ ಈಸ್ ದ ಪಾರ್ಟ್ ಆರ್ ಪ್ಯಾಸೇಜ್ ಥ್ರೂ ವಿಚ್ ದ ಫುಲ್ಲಿ ಗ್ರೋನ್ ಫೀಟಸ್ ಆರ್ ಬೇಬಿ ಈಸ್ ಎಕ್ಸ್ಪೆಲ್ಡ್ ಔಟ್ ಡ್ಯೂರಿಂಗ್ ಪಾರ್ಚುರೇಷನ್. ಹಾಗಾದ್ರೆ ಆ ಮಗು ಹೊರಗೆ ಬರ್ತಕ್ಕಂತಹ ಪ್ಯಾಸೇಜ್ ಅಥವಾ ಭಾಗವನ್ನೇ ನಾವು ಬರ್ತ್ ಕೆನಾಲ್ ಅಂತ ಹೇಳಿ ಕರೀತಕ್ಕಂಥದ್ದು. ಇಲ್ಲಿ ಬೇಕಾದಷ್ಟು ಭಾಗವನ್ನ ಅವರು ಆಲ್ಫಾಬೆಟ್ಸ್ ಇಂದ ಮಾರ್ಕ್ ಮಾಡಿದ್ದಾರೆ, ಆಪ್ಷನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಎಕ್ಸ್ ಅಂಡ್ ವೈ ನೋಡೋದಾದ್ರೆ ಇದು ಓವರಿ ಮತ್ತು ಫಿಂಬ್ರಿಯೆ. ಇದಕ್ಕೂ ಮತ್ತೆ ಬರ್ತ್ ಕೆನಾಲ್ಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧ ಇಲ್ಲ. ಇದು ಫೆಲೋಪಿಯನ್ ಟ್ಯೂಬ್, ಇದು ಯುಟರೈನ್ ಫಂಡಸ್, ಇದು ಯುಟರೈನ್ ಕ್ಯಾವಿಟಿ. ಇಲ್ಲಿ ಬಂದ್ರೆ ಇ ರೆಪ್ರೆಸೆಂಟ್ಸ್ ಸರ್ವೈಕಲ್ ಕೆನಾಲ್ ಅಂಡ್ ಎಫ್ ರೆಪ್ರೆಸೆಂಟ್ಸ್ ವೆಜೈನಾ. ಸೊ ನಾವು ಆಪ್ಷನ್ಸ್ ನೋಡೋದಾದ್ರೆ ಸಿ ಅಂಡ್ ಇ ನೋಡೋದಾದ್ರೆ ಯುಟರೈನ್ ಕ್ಯಾವಿಟಿ ಮತ್ತೆ ಸರ್ವೈಕಲ್ ಕೆನಾಲ್ ಬೋತ್ ಕೆನಾಟ್ ಫಾರ್ಮ್ ದ ಬರ್ತ್ ಕೆನಾಲ್. ಅರ್ಥ ಆಗ್ತಿದ್ಯಾ? ಹಾಗೆ ಡಿ ಅಂಡ್ ಸಿ ಯುಟರೈನ್ ಫಂಡಸ್ ಯುಟರೈನ್ ಕ್ಯಾವಿಟಿನು ಅದು ಬರ್ತ್ ಕೆನಾಲ್ ಅನ್ಸ್ಕೊಳ್ಳೋದಿಲ್ಲ. ಎಕ್ಸ್ ಅಂಡ್ ವೈ ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಈಸ್ ಇ ಅಂಡ್ ಎಫ್. ದಿ ಸರ್ವೈಕಲ್ ಕೆನಾಲ್ ಅಂಡ್ ವೆಜೈನಾ ಟುಗೆದರ್ಲಿ ಫಾರ್ಮ್ಸ್ ದ ಬರ್ತ್ ಕೆನಾಲ್. ನೆಕ್ಸ್ಟ್ ಕ್ವಶನ್, the tubes which conduct ovum to the uterus are known as. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಓವಮ್ ಅನ್ನ ಓವರಿಯಿಂದ ಯುಟರಸ್ಗೆ ಕಂಡಕ್ಟ್ ಮಾಡ್ತಕ್ಕಂಥ ಟ್ಯೂಬ್ ಅನ್ನ ಏನಂತ ಕರೀತಾರೆ? ಇಲ್ಲಿ ಕೊಟ್ಟಿದ್ದಾರೆ ಫೆಲೋಪಿಯನ್ ಟ್ಯೂಬ್. ನಿಮ್ಮ ಆಪ್ಷನ್ಸ್ ಅಲ್ಲೂ ಕೂಡ ಫೆಲೋಪಿಯನ್ ಟ್ಯೂಬ್, ಓವಿಡಕ್ಟ್, ಸರ್ವೈಕಲ್ ಓಪನಿಂಗ್ ಬೋತ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸರ್ವೈಕಲ್ ಓಪನಿಂಗ್ ಬರೋದು ಬರ್ತ್ ಕೆನಾಲ್ ಅಲ್ಲಿ, ಹಾಗಾಗಿ ಇದು ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಇನ್ನು ಉಳಿದಿರೋದ್ರಲ್ಲಿ ಫೆಲೋಪಿಯನ್ ಟ್ಯೂಬ್, ಓವಿಡಕ್ಟ್ ಬೋತ್ ಆರ್ ಸೇಮ್. ಹಾಗಾಗಿ ದ ಆನ್ಸರ್ ಈಸ್ ಡಿ, ದಟ್ ಈಸ್ ಬೋತ್ ಎ ಅಂಡ್ ಬಿ. ನೆಕ್ಸ್ಟ್ ಕ್ವಶನ್, ಇದೇ ಒಂದು ಡಯಾಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ, ದ ವಾಲ್ ಆಫ್ ಯುಟೆರಸ್ ಈಸ್ ಮೇಡ್ ಅಪ್ ಆಫ್ ಡ್ಯಾಶ್ ಲೇಯರ್ಸ್ ಆಫ್ ಟಿಶ್ಯೂ. ಇಲ್ಲಿ ನೀವು ನೋಡೋದಾದ್ರೆ ಯುಟೆರಸ್ ಅಲ್ಲಿ ಎಷ್ಟು ಪದರಗಳಿದೆ ಅಂತ ಕೇಳಿದ್ದಾರೆ. ದ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಎಂಡೋಮೆಟ್ರಿಯಂ, ದ ಮಿಡ್ಲ್ ಒನ್ ಇಸ್ ಕಾಲ್ಡ್ ಆಸ್ ಮಯೋಮೆಟ್ರಿಯಂ, ಅಂಡ್ ದ ಔಟರ್ ಮೋಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಪೆರಿಮೆಟ್ರಿಯಂ. ಸೊ ದೇರ್ ಆರ್ 3 layers which forms the uterine wall. So the right answer over here is B, that is 3. Next question, the cluster of cells in mammary lobes is known as. This is related with the mammary gland of females. ಅಂದ್ರೆ ಆ ಒಂದು ಮ್ಯಾಮರಿ ಗ್ಲ್ಯಾಂಡ್ ಅಲ್ಲಿ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ಅಂತ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಅಂಡ್ ಸೆಕ್ರಿಷನ್ ಮಾಡ್ತಕ್ಕಂಥ ಸೆಲ್ಸ್ ಯಾವುದು ಅಂತ ಕೇಳಿದ್ದಾರೆ. ದ ಆಪ್ಷನ್ಸ್ ಆರ್ ಆಂಪ್ಯುಲಾ, ಮ್ಯಾಮರಿ ಡಕ್ಟ್, ಅಲ್ವಿಯೋಲೈ, ಲ್ಯಾಕ್ಟಿಫೆರಸ್ ಡಕ್ಟ್. ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಲ್ಯಾಕ್ಟಿಫೆರಸ್ ಡಕ್ಟ್ ಆಗಿರ್ಬೋದು, ಆಂಪ್ಯುಲಾ ಆಗಿರ್ಬೋದು, ಮ್ಯಾಮರಿ ಡಕ್ಟ್, ಈ ಮೂರು ಕೂಡ ಡಕ್ಟ್ ಪಾರ್ಟಿಗೆ ಬರ್ತಕ್ಕಂಥದ್ದು. ಹಾಗಾದ್ರೆ ಸೆಲ್ಯುಲಾರ್ ಕಾಂಪೋನೆಂಟ್ ನ ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ತೋರಿಸಿದ್ದಾರೆ. ಸೊ ದ ಸೆಲ್ಸ್ ಇನ್ ಮ್ಯಾಮರಿ ಲೋಬ್ಸ್ ಆರ್ ಕಾಲ್ಡ್ ಆಸ್
mammary alveoli. The right answer over here is C. Then the next question, the terminal structure of the mammary glands through which milk is sucked out is known as. ಅಂತಂದ್ರೆ ಮ್ಯಾಮರಿ ಗ್ಲ್ಯಾಂಡ್ ಅಲ್ಲಿ ಅಂತಿಮ ಭಾಗ ಯಾವುದು, ಯಾವುದರಿಂದ ಮಗು ಹಾಲನ್ನ ಹೀರಿಕೊಳ್ಳುತ್ತೋ ಆ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಲುಮೆನ್ ಆಫ್ ಅಲ್ವಿಯೋಲೈ, ಇಲ್ಲಿ ಮಿಲ್ಕ್ ಸ್ಟೋರೇಜ್ ಆಗುತ್ತೆ. ಮ್ಯಾಮರಿ ಡಕ್ಟು, ಮ್ಯಾಮರಿ ಅಲ್ವಿಯೋಲಸ್ ಓಪನ್ ಆಗ್ತಕ್ಕಂತಹ ಡಕ್ಟ್. ಮ್ಯಾಮರಿ ಲೋಬಲ್ಲಿ ಮ್ಯಾಮರಿ ಅಲ್ವಿಯೋಲೈ ಸೆಲ್ಸ್ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಟರ್ಮಿನಲ್ ಪಾರ್ಟ್ ಯಾವುದು, ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ, ಲ್ಯಾಕ್ಟಿಫೆರಸ್ ಡಕ್ಟ್. ದಿಸ್ ಇಸ್ ದ ಟರ್ಮಿನಲ್ ಪಾರ್ಟ್ ಆಫ್ ದಿ mammary gland through which the baby sucks out the milk. So the right answer over here is option B. So identify A, B and C in the following schematic representation in a sequential manner. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನು ನೋಡೋದಾದ್ರೆ ಇದು ಸ್ಪರ್ಮ್ಯಾಟೋಜೆನೆಸಿಸ್ ಗೆ ಸಂಬಂಧಪಟ್ಟಂತಹ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇದನ್ನ ಕ್ಲೀನ್ ಆಗಿ ನೀವು ಕಲ್ತ್ಕೊಂಡಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು. ಇಲ್ಲಿ ಎ, ಬಿ ಅಂಡ್ ಸಿ ಈ ಮೂರನ್ನು ಕೂಡ ಐಡೆಂಟಿಫೈ ಮಾಡಿ ಅದು ಕೂಡ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಈಗ ನೋಡೋದಾದ್ರೆ ಇಲ್ಲಿ the spermatogonia which are immature male germ cells, they undergo mitosis and differentiation to form primary spermatocytes. So A represents primary spermatocytes. These primary spermatocytes again undergo first meiotic division to form secondary spermatocytes and they are haploid in nature. Thereafter, these secondary spermatocytes are also undergoes second meiotic division to form spermatids. These spermatids undergoes differentiation to form spermatozoa. So A represents primary spermatocytes, B represents secondary spermatocytes, C represents spermatozoa. ಈ ಮೂರು ಇರತಕ್ಕಂತಹ ಕಾಂಬಿನೇಷನ್ ಯಾವುದು ಇಲ್ಲಿ ಅಂತಂದ್ರೆ the right answer over here is A. ಬೇರೆ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ನಿಮಗೆ ಸಿ ಮತ್ತೆ ಡಿ ನಲ್ಲಿ ಊಸೈಟ್ಸ್ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಊಜೆನೆಸಿಸ್ ಗೆ ಸಂಬಂಧಪಟ್ಟಂತಹ ಸೆಲ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಇದು ಜಸ್ಟ್ ಟು ಕನ್ಫ್ಯೂಸ್ ಯು ಪೀಪಲ್ ಅಷ್ಟೇ. And the next question, from the given diagram among A, B, C and D, identify the final stage of follicular development which contains secondary oocyte in it. ಕ್ವಶನ್ ಅನ್ನ ಇನ್ನೊಮ್ಮೆ ಓದ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮ್ ಅಲ್ಲಿ ಎ ಬಿ ಸಿ ಡಿ ಅಂತ ಲೇಬಲ್ ಮಾಡಲಾಗಿದೆ. ಇದರಲ್ಲಿ ಈ ನಾಲ್ಕರಲ್ಲಿ ಫೈನಲ್ ಸ್ಟೇಜ್ ಆಫ್ ದಿ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ವಿಚ್ ಕಂಟೈನ್ ಸೆಕೆಂಡರಿ oocyte ಅದನ್ನ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇರುವಂತದ್ದು. ಇಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಯಾವುದು, TS ಆಫ್ ಹ್ಯೂಮನ್ ಓವರಿ. ಅರ್ಥ ಆಗ್ತಿದೆಯಾ? ಈ ಓವರಿನಲ್ಲಿ ದೇರ್ ಆರ್ ಡಿಫರೆಂಟ್ ಸ್ಟೇಜಸ್ ಆಫ್ ಫಾಲಿಕ್ಯುಲರ್ ಡೆವಲಪ್ಮೆಂಟ್. ಇಲ್ಲಿ ನೀವು ಒಂದು ಸೈಜು ಮತ್ತೆ ಸ್ಟ್ರಕ್ಚರ್ ಮೇಲ್ಗಡೆ ಅದನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಈಗ ನಾವು ಇಲ್ಲಿ ನೋಡೋದಾದ್ರೆ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ನೀವು ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಯಾವ ಫಾಲಿಕ್ಯುಲರ್ ಸ್ಟೇಜು ಫೈನಲ್ ಸ್ಟೇಜು ಮತ್ತೆ ಅದರಲ್ಲಿ ಸೆಕೆಂಡರಿ oocyte ಇರಬೇಕು, ಅಂತಹ ಒಂದು ಫಾಲಿಕ್ಯುಲರ್ ಸ್ಟೇಜ್ ಅನ್ನ ನೀವು ಐಡೆಂಟಿಫೈ ಮಾಡಬೇಕು. ಈಗ ನಾವು ಎ ನೋಡೋದಾದ್ರೆ ಇಟ್ ಈಸ್ ಸ್ಮಾಲರ್ ಇನ್ ಸೈಜ್ ಅಂಡ್ ಇಟ್ ಈಸ್ ಸರೌಂಡೆಡ್ ಬೈ ಎ ಸಿಂಗಲ್ ಲೇಯರ್ ಆಫ್ ಗ್ರಾನ್ಯುಲೋಸಾ ಸೆಲ್ಸ್ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಫಾಲಿಕಲ್ ಇನ್ ವಿಚ್ ಪ್ರೈಮರಿ oocytes ಆರ್ ಪ್ರೆಸೆಂಟ್. ಅದೇ ಬಿ ನ ನೋಡೋದಾದ್ರೆ ಹಿಯರ್ ಯು ಕ್ಯಾನ್ ಸಿ ಎ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ದಟ್ ಈಸ್ ಕಾಲ್ಡ್ ಆಸ್ ಆಂಟ್ರಮ್. ಓಕೆ, ಅಂಡ್ ಇಟ್ ಈಸ್ ಬಿಗರ್ ಇನ್ ಸೈಜ್ ಅಂಡ್ more number of granulosa layers are surrounding this particular structure and this is called as tertiary follicle. ಇಲ್ಲಿ ಸಿ ಗೆ ಬಂದ್ರೆ it is little bit larger than the tertiary follicle and here you can see the more fluid filled cavity that is antrum, little bit bigger than the previous one and here you can observe the presence of secondary oocyte and this is called the mature follicle or Graafian follicle ಅಂತ ಹೇಳಿ ಕರೀತಾರೆ. After that this Graafian follicle ruptures and releases ovum that is called ovulation and it will convert it into or degenerates into an yellow body that is called corpus luteum that is D. ಈಗ ಕ್ವಶನ್ ಅಲ್ಲಿ ಕೇಳಿರೋದು ಯಾವುದು, ಫೈನಲ್ ಸ್ಟೇಜ್ ಆಫ್ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಯಾವುದು, obviously that is Graafian follicle and inside the Graafian follicle only the functional secondary oocyte is present. So the right answer for this question is option D. D ಗೆ C ನ ಕೊಟ್ಟಿರೋದು ಇದೆ ಫೈನಲ್ ಸ್ಟೇಜ್ ಆಫ್ ಫಾಲಿಕ್ಯುಲರ್ ಡೆವಲಪ್ಮೆಂಟ್, ಇದರಲ್ಲೇ ಸೆಕೆಂಡರಿ oocyte ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, during which follicular stage the primary oocyte completes its first meiotic division? ಸ್ವಲ್ಪ ಟ್ರಿಕಿಯಾಗಿ ಕೇಳಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ
ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್, ಹೀಗೆ ಈ ಫಾಲಿಕ್ಯುಲರ್ ಗ್ರೋತಿನ ಹಂತಗಳು ಇರ್ತಕ್ಕಂಥದ್ದು. ಈ ಯಾವ ಫಾಲಿಕಲ್ಸ್ ಅಲ್ಲಿ ಪ್ರೈಮರಿ oocyte ತನ್ನ ಫಸ್ಟ್ ಮಿಯಾಟಿಕ್ ಡಿವಿಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಅಷ್ಟು ಫಾಲಿಕಲ್ಸ್ ಅನ್ನ ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ oogenesis ಮತ್ತೆ ಮೆನ್ಸ್ಟ್ರುಯಲ್ ಸೈಕಲ್ ನ ಫೇಸಸ್ ಬಗ್ಗೆ ಒಳ್ಳೆ ತಿಳುವಳಿಕೆ ಇದ್ರೆ ಈ ಪ್ರಶ್ನೆಗೆ ಚೆನ್ನಾಗಿ ಆನ್ಸರ್ ಮಾಡಬಹುದು. ಈಗ ನಾವು ಇಲ್ಲಿ oogenesis ನೋಡೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದ oogonia gamete mother cells, they are developed during our fetal stage. They undergo mitosis and differentiation to form primary oocyte, and these primary oocytes form surrounded by a single layer of granulosa cells, and it is called as primary follicles. And in this stage these primary oocytes are arrested. ಅಂದ್ರೆ ಅವು ಪ್ರೈಮರಿ ಫಾಲಿಕಲ್ಸ್ ಅಲ್ಲಿ ತಮ್ಮ ಒಂದು ಇದನ್ನ ಅರೆಸ್ಟ್ ಮಾಡ್ಕೊಂಡು ಇರ್ತಕ್ಕಂಥದ್ದು. ಅದು ಯಾವುದು? ಪ್ರೋಫೇಸ್ ಫಸ್ಟ್ ಆಫ್ ದಿ ಮಿಯಾಟಿಕ್ ಡಿವಿಷನ್. ಅಂದ್ರೆ ಫೀಟಲ್ ಲೈಫ್ ಅಲ್ಲಿ ಇದ್ದಾಗ, ಇನ್ನು ಬರ್ತ್ಗಿಂತ ಮುಂಚೆ ಈ ಪ್ರೈಮರಿ oocytes ಪ್ರೈಮರಿ ಫಾಲಿಕಲ್ಸ್ ರೂಪದಲ್ಲಿ ನಮ್ಮ ಫೀಟಲ್ ಬಾಡಿ ಒಳಗೆ ಇರ್ತಕ್ಕಂಥದ್ದು. ಯಾವ ಸ್ಟೇಜ್ ಅಲ್ಲಿ ಅರೆಸ್ಟ್ ಆಗಿರುತ್ತದು? ಪ್ರೋಫೇಸ್ ಫಸ್ಟ್ ಆಫ್ ದಿ ಮಿಯಾಸಿಸ್. ಸರಿಯಾಗಿ ಗಮನ ಕೊಡಿ, ಇನ್ನೂ ಕೂಡ ಮಿಯಾಸಿಸ್ ಫಸ್ಟ್ ಮುಗುದಿಲ್ಲ, ಹಾಗಾಗಿ ಕೇಳ್ತಾ ಇರೋದು. ಬರ್ತ್ ಇಂದ ಪ್ಯೂಬರ್ಟಿಗೆ ಬರೋಷ್ಟರಲ್ಲಿ ಎಷ್ಟೋ ಈ ತರದ ಪ್ರೈಮರಿ ಫಾಲಿಕಲ್ಸ್ ಡಿಜೆನರೇಟ್ ಆಗಿ ಒಂದಷ್ಟು ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡಿರ್ತಕ್ಕಂತಹ ಪ್ರೈಮರಿ ಫಾಲಿಕಲ್ಸ್ ಎಗೈನ್ ಏನಾಗುತ್ತೆ, ಆವಾಗ ಅವು ಫಸ್ಟ್ ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಇದು ಯಾವ ಫಾಲಿಕ್ಯುಲರ್ ಸ್ಟೇಜ್ ಅಲ್ಲಿ ಮಾಡ್ಕೊಳ್ಳುತ್ತೆ ಅಂತ ಅವ್ರು ಕೇಳ್ತಾ ಇರೋದು. ಓಕೆ, ಪ್ರೈಮರಿ ಫಾಲಿಕಲ್ ಇಂದ ಸೆಕೆಂಡರಿ ಫಾಲಿಕ್ಯುಲರ್ ಗ್ರೋತ್ ಆಗುತ್ತೆ. ಸೆಕೆಂಡರಿ ಫಾಲಿಕಲ್ ವಿಲ್ ಡಿಸಪಿಯರ್ ಸೂನ್. ದೇರ್ ಆಫ್ಟರ್ tertiary follicle. Tertiary follicles ಅಲ್ಲಿ more number of granulosa layers will be added. In this particular stage only the primary oocyte will complete its first meiotic division. ಅಂದ್ರೆ it completes metaphase first, anaphase first, telophase first. ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು ಯಾವಾಗ? tertiary follicle stage ಅಲ್ಲಿ. So the right answer over here is C. ಟರ್ಷರಿ ಫಾಲಿಕಲ್ ಸ್ಟೇಜಿಗೆ ಬಂದಾಗ ಅದರೊಳಗಿರ್ತಕ್ಕಂತಹ ಪ್ರೈಮರಿ oocyte ತನ್ನ ಫಸ್ಟ್ ಮಿಯಾಟಿಕ್ ಡಿವಿಷನ್ ಅನ್ನ ಪ್ರೋಫೇಸ್ ಫಸ್ಟ್ ಇಂದ ಮುಂದಿನ ಸ್ಟೇಜ್ ಕಡೆಗೆ ನಡೆಸ್ಕೊಂಡು ಹೋಗಿ ಅದನ್ನ ಮುಗಿಸ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ಅದು ಸೆಕೆಂಡರಿ oocyte ಆಗಿ ಬದಲಾವಣೆಯಾಗಿ ಗ್ರಾಫಿಯನ್ ಫಾಲಿಕಲ್ ಅಂತಕ್ಕಂಥ ಒಂದು ಫುಲ್ಲಿ ಮೆಚೂರ್ ಫಾಲಿಕ್ಯುಲರ್ ಸ್ಟೇಜ್ ಅಲ್ಲಿ ಉಳ್ಕೊಳ್ಳುತ್ತೆ. ಅದು ಸೆಕೆಂಡರಿ oocyte. ಇದೇ ನಮ್ಮ ಓವ್ಯುಲೇಟರಿ ಫೇಸ್ ಅಲ್ಲಿ ರಿಲೀಸ್ ಆಗ್ತಕ್ಕಂತ ಒಂದು ಸೆಕೆಂಡರಿ ಫಂಕ್ಷನಲ್ oocyte. ಅರ್ಥ ಆಗ್ತಾ ಇದೆಯಾ? ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. an average interval of menstrual cycle in human female is about dash days. ತುಂಬಾ ಸುಲಭವಾದ ಪ್ರಶ್ನೆ. ನಮ್ಮಲ್ಲಿ ಎಷ್ಟು ದಿನಕ್ಕೊಮ್ಮೆ ಈ ಮೆನ್ಸ್ಟ್ರುಯಲ್ ಸೈಕಲ್ ರಿಪೀಟ್ ಆಗ್ತದೆ ಅಂತ ಹೇಳಿ ಆನ್ಸರ್ ಹಿಯರ್ ಈಸ್ 28 or 29 days. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, which layer of uterus undergoes cyclic changes during menstrual cycle? ಈ ಮೆನ್ಸ್ಟ್ರುಯಲ್ ಸೈಕಲ್ ನಡಿಬೇಕಾದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿನ ಯಾವ ಲೇಯರು ಬದಲಾವಣೆಗೆ ಒಳಪಡುತ್ತೆ ಅಂತ ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಮೀಸೋಡರ್, ಇಟ್ ಈಸ್ ನೋವೇರ್ ರಿಲೇಟೆಡ್ ವಿತ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಪೆರಿಮೆಟ್ರಿಯಂ, ದಿಸ್ ಇಸ್ ದ outermost layer. ಎಂಡೋಮೆಟ್ರಿಯಂ, innermost layer. ಮಯೋಮೆಟ್ರಿಯಂ, middle one. Perimetrium doesn't undergo any kind of changes. Myometrium performs function during parturition. ಹಾಗಾದ್ರೆ ಉಳಿದಿದ್ದು ಯಾವುದು? ಆಪ್ಷನ್ ಸಿ, ಎಂಡೋಮೆಟ್ರಿಯಂ. ಇಟ್ ಅಂಡರ್ಗೋಸ್ ಸೈಕ್ಲಿಕಲ್ ಚೇಂಜಸ್. ಅಂತಂದ್ರೆ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಮೆನ್ಸ್ಟ್ರುಯೇಷನ್ ಫೇಸ್ ಅಲ್ಲಿ ದ ಎಂಡೋಮೆಟ್ರಿಯಂ ವಿಲ್ ಬ್ರೇಕ್ ಡೌನ್ ಟು ಫಾರ್ಮ್ ಮೆನ್ಸ್ಟ್ರುಯಲ್ ಫ್ಲೋ. ಹಾಗಾಗಿ ಸೈಕ್ಲಿಕಲ್ ಚೇಂಜಸ್ ಗೆ ಒಳಪಡ್ತಕ್ಕಂತಹ ಲೇಯರ್ ಯಾವುದು ಅಂದ್ರೆ ಎಂಡೋಮೆಟ್ರಿಯಂ. ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್, ದ ಮೆನ್ಸ್ಟ್ರುಯಲ್ ಫ್ಲೋ ಅಕರ್ಸ್ ಡ್ಯೂ ಟು ದ ಲ್ಯಾಕ್ ಆಫ್. ಅಂದ್ರೆ ನಮ್ಮಲ್ಲಿ ಯಾವ ಹಾರ್ಮೋನ್ ಇಲ್ಲದೆ ಇದ್ರೆ ಅಥವಾ ಯಾವ ಹಾರ್ಮೋನಿನ ಸೆಕ್ರೇಷನ್ ತುಂಬಾ ಕಡಿಮೆ ಇದ್ದಾಗ ಮೆನ್ಸ್ಟ್ರುಯಲ್ ಫ್ಲೋ ಆಗತ್ತೆ ಅಂತ. ಈಗ ತಾನೇ ಹೇಳ್ದೆ ಮೆನ್ಸ್ಟ್ರುಯಲ್ ಫ್ಲೋ ಅಂತಂದ್ರೆ ಏನು? ದ ಎಂಡೋಮೆಟ್ರಿಯಂ ವಿಲ್ ಬ್ರೇಕ್ ಡೌನ್ ಅಂಡ್ ಅಲಾಂಗ್ ವಿತ್ ದ ಬ್ಲಡ್ ಇಟ್ ಕಮ್ಸ್ ಔಟ್ಸೈಡ್, ದಟ್ ಈಸ್ ಕಾಲ್ಡ್ ಮೆನ್ಸ್ಟ್ರುಯಲ್ ಫ್ಲೋ. ಹೌದಾ? ಈ ಮೆನ್ಸ್ಟ್ರುಯಲ್ ಫ್ಲೋ ಆಗ್ಬೇಕು ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಯಾವ ಹಾರ್ಮೋನು ಇರಬಾರ್ದು ಅಂತ ಕೇಳಿರುವಂತದ್ದು. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅನ್ನ ನೋಡೋದಾದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSH ಏನಿದೆ, ಇದು ಫಾಲಿಕ್ಯುಲರ್ ಫೇಸ್ ಆಫ್ ದಿ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ತುಂಬಾ ಕೆಲಸವನ್ನ ಮಾಡುತ್ತೆ. ಅಲ್ಲಿ ಫಾಲಿಕ್ಯುಲರ್ ಗ್ರೋತ್ಗೆ ಮತ್ತೆ ಓವ್ಯುಲೇಷನ್ ಗೆ ಇದೇನ್ ಮಾಡುತ್ತೆ? ಪ್ರಮೋಟ್ ಮಾಡುತ್ತೆ. ಇನ್ನು ಆಪ್ಷನ್ ಸಿ, ಆಕ್ಸಿಟೋಸಿನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಪಾರ್ಚುರೇಷನ್ ಅಂಡ್ ಇಟ್ ಇಸ್ ಸೆಕ್ರೆಟೆಡ್ ಬೈ ದ ಮೆಟರ್ನಲ್ ಪಿಟ್ಯೂಟರಿ. ಇದಕ್ಕೂ ಮೆನ್ಸ್ಟ್ರುಯಲ್ ಫ್ಲೋಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಇನ್ನು ಈಸ್ಟ್ರೋಜನ್ ಅನ್ನ ತಗೊಳ್ಳೋದಾದ್ರೆ ಈಸ್ಟ್ರೋಜನ್ FSH ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಕೆಲಸ ಮಾಡ್ತಕ್ಕಂಥದ್ದು.
ಹಾಗಾದ್ರೆ ಉಳಿದಿದ್ದು ಯಾವುದು? ಆಪ್ಷನ್ ಎ ಪ್ರೊಜೆಸ್ಟಿರಾನ್. ಪ್ರೊಜೆಸ್ಟಿರಾನ್ ಅನ್ನ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕೂಡ ಕರೀತಾರೆ. ಅಂದ್ರೆ ಇಟ್ ಮೇಂಟೈನ್ಸ್ ಪ್ರೆಗ್ನೆನ್ಸಿ, ದಟ್ ಮೀನ್ಸ್ ಇಟ್ ಮೇಂಟೈನ್ಸ್ ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಮು ಬ್ರೇಕ್ ಡೌನ್ ಆಗದೆ ಇರೋ ತರ, ಡಿಜೆನರೇಟ್ ಆಗದೆ ಇರೋ ತರ ಈ ಹಾರ್ಮೋನ್ ನೋಡ್ಕೊಳ್ಳುತ್ತೆ. ಎಲ್ಲಿವರೆಗೂ ಈ ಹಾರ್ಮೋನ್ ಇರುತ್ತೋ ಅಲ್ಲಿ ತನಕ ಎಂಡೋಮೆಟ್ರಿಯಂ ಏನಾಗೋದಿಲ್ಲ, ಬ್ರೇಕ್ ಡೌನ್ ಆಗಲ್ಲ, ಮೆನ್ಸ್ಟ್ರಿಯಲ್ ಫ್ಲೋ ಆಗೋದಿಲ್ಲ. ಹಾಗಾಗಿ ನೋಡಿ, ಪ್ರೆಗ್ನೆಂಟ್ ಲೇಡೀಸ್ಗೆ ಮೆನ್ಸ್ಟ್ರಿಯಲ್ ಸೈಕಲ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಪ್ರೊಜೆಸ್ಟಿರಾನ್ ಇಲ್ಲದೆ ಹೋದಾಗ ಮಾತ್ರ ಮೆನ್ಸ್ಟ್ರಿಯಲ್ ಫ್ಲೋ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್, ಅರೇಂಜ್ ದ ಇವೆಂಟ್ಸ್ ಆಫ್ ಮೆನ್ಸ್ಟ್ರಿಯಲ್ ಸೈಕಲ್ಸ್ ಆಸ್ ದೇ ಅಕ್ಕರ್. ಇಲ್ಲಿ ಮೆನ್ಸ್ಟ್ರಿಯಲ್ ಸೈಕಲಿನ ಕೆಲವೊಂದು ಇವೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ಆರ್ಡರ್ಲಿ ಅರೇಂಜ್ ಮಾಡಿ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂತಹ ಇವೆಂಟ್ಸ್ ಅಲ್ಲಿ ಫಸ್ಟ್ ಒನ್ ಈಸ್ ಸೆಕ್ರಿಷನ್ ಆಫ್ FSH. FSH ಚೆನ್ನಾಗಿ ಸೆಕ್ರೀಟ್ ಆದ್ರೆ, ಪಿಟ್ಯೂಟರಿಯಿಂದ ಸೆಕ್ರೀಟ್ ಆಗ್ತಕ್ಕಂಥದ್ದು, ಅವುಗಳನ್ನ ಗೊನಾಡೋಟ್ರೋಪಿನ್ಸ್ ಅಂತ ಕೂಡ ನಾವು ಕರಿತೀವಿ. ಅದೇನ್ ಸೆಕ್ರಿಷನ್ ಆಗುತ್ತಲ್ಲ, ಅವಾಗ ಮೆನ್ಸ್ಟ್ರಿಯಲ್ ಸೈಕಲಿನ ಫಾಲಿಕ್ಯುಲರ್ ಫೇಸ್ ಅಲ್ಲಿ ಡಿಫ್ರೆಂಟ್ ಫಾಲಿಕ್ಯುಲರ್ ಗ್ರೋತ್ ನಡೆಯುತ್ತೆ. ಯಾವಾಗ ಫಾಲಿಕಲ್ಸ್ ಗ್ರೋತ್ ಆಗುತ್ತೋ ಅದನ್ನ ಇಲ್ಲಿ ನೋಡ್ಬೋದು, ಗ್ರೋತ್ ಆಫ್ ಫಾಲಿಕಲ್ ಆಗ್ತಕ್ಕಂಥದ್ದು, ಆಮೇಲೆ ಊಜೆನಿಸಿಸ್ ಕೂಡ ನಡೀತಕ್ಕಂಥದ್ದು, ಊಜೆನಿಸಿಸ್ ಕೂಡ ನಡೆಯುತ್ತೆ. ಈ ಊಜೆನಿಸಿಸ್ ಇವೆರಡು ಕೂಡ ಸೈಮಲ್ಟೇನಿಯಸ್ ನಡೀತಕ್ಕಂಥದ್ದು. ಅವಾಗ ರ್ಯಾಪಿಡ್ ಸೆಕ್ರಿಷನ್ ಆಫ್ LH ಆಗಿ ಇಟ್ ಲೀಡ್ಸ್ ಟು ಓವ್ಯುಲೇಷನ್, ರಿಲೀಸ್ ಆಫ್ ಸೆಕೆಂಡರಿ oocyte, ದೆನ್ ದಟ್ ಗ್ರಾಫಿಯನ್ ಫಾಲಿಕಲ್ ವಿಲ್ ಡಿಜೆನರೇಟ್ ಟು ಫಾರಮ್ ಕಾರ್ಪಸ್ ಲ್ಯೂಟಿಯಂ. ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ನೋಡಿ, ಆಲ್ರೆಡಿ ತೋರಿಸ್ತಾ ಇದೆ. ಎ ಫಸ್ಟ್ ಇವೆಂಟ್ ನಡೀತಕ್ಕಂಥದ್ದು. ದೆನ್ ಸಿ, FSH ಸೆಕ್ರಿಷನ್ ಜಾಸ್ತಿ ಆದ ತಕ್ಷಣ ಫಾಲಿಕ್ಯುಲರ್ ಗ್ರೋತ್ ಆಗುತ್ತೆ. ಫಾಲಿಕ್ಯುಲರ್ ಗ್ರೋತ್ ಆಗಿ ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಟರ್ಷರಿ ಫಾಲಿಕಲ್ ಇಂದ ಗ್ರಾಫಿಯನ್ ಫಾಲಿಕಲ್ ಸ್ಟೇಜಿಗೆ ಬರುತ್ತೆ. ಅಲ್ಲಿ ಊಜೆನಿಸಿಸ್ ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಆಮೇಲೆ ಇನ್ ದ ಮಿಡ್ ಡೇ ಆಫ್ ದಿ ಮೆನ್ಸ್ಟ್ರಿಯಲ್ ಸೈಕಲ್, ಆಲ್ಮೋಸ್ಟ್ 14th ಅಥವಾ 15th ಡೇ, LH ಸೆಕ್ರಿಷನ್ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಅದರಿಂದ ಓವಮ್ ಹೊರಗೆ ಬರುತ್ತೆ, ದಟ್ ಈಸ್ ಕಾಲ್ಡ್ ಓವ್ಯುಲೇಷನ್. ಅದರ ನಂತರ ಗ್ರಾಫಿಯನ್ ಫಾಲಿಕಲ್ ಕಾರ್ಪಸ್ ಲ್ಯೂಟಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎ, ಸಿ, ಇ, ಡಿ, ಬಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಟೈಮ್ ರಿಕ್ವೈರ್ಡ್ ಟು ಕನ್ವರ್ಟ್ ಪ್ರೈಮರಿ ಫಾಲಿಕಲ್ ಇಂಟು ಮೆಚೂರ್ ಫಾಲಿಕಲ್. ಇದು ಸ್ವಲ್ಪ ಟ್ರಿಕಿ ಕ್ವಶನ್. ಏನಂತ ಕೇಳಿದರೆ, ಪ್ರೈಮರಿ ಫಾಲಿಕಲ್ ಮೆಚೂರ್ ಫಾಲಿಕಲ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ. ಇದಕ್ಕೆ ಮೆನ್ಸ್ಟ್ರಿಯಲ್ ಸೈಕಲಿನ ಫೇಸಸ್ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಇಲ್ಲಿ ನೋಡಿ, ನಮ್ಮ ಮೆನ್ಸ್ಟ್ರಿಯಲ್ ಫೇಸಸ್ ಅಲ್ಲಿ ಸೈಕಲ್ ಅಲ್ಲಿ ದೇರ್ ಆರ್ 4 phases, ಆರ್ ಇನ್ ಸಮ್ ಬುಕ್ಸ್ ದೇ ಹ್ಯಾವ್ ಟೋಲ್ಡ್ ಲೈಕ್ 3 phases. ಅದೇನೇ ಇರಲಿ, ನಾವು ನೋಡೋದಾದ್ರೆ ಫಸ್ಟ್ ಮೆನ್ಸ್ಟ್ರಿಯಲ್ ಫೇಸ್, ಸೆಕೆಂಡ್ ಒನ್ ಈಸ್ ಫಾಲಿಕ್ಯುಲರ್ ಫೇಸ್ ಅಥವಾ ಪ್ರಾಲಿಫರೇಟಿವ್ ಫೇಸ್, ಥರ್ಡ್ ಒನ್ ಈಸ್ ಲ್ಯೂಟಿಯಲ್ ಫೇಸ್ ಅಥವಾ ಸೆಕ್ರೆಟರಿ ಫೇಸ್. ಹಾಗಾದ್ರೆ ಆ ಒಂದು ಮೆನ್ಸ್ಟ್ರಿಯಲ್ ಫೇಸ್ ನಡೆಯೋದು ಯಾವಾಗ ಅಂತಂದ್ರೆ 3 ರಿಂದ 5 ದಿನಗಳ ಅವಧಿಯಲ್ಲಿ ನಡೆಯುತ್ತೆ. ಹಾಗಾಗಿ ಆಪ್ಷನ್ ಎ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರೈಮರಿ ಫಾಲಿಕಲ್ ಟು ಮೆಚೂರ್ ಫಾಲಿಕಲ್ ಡೆವಲಪ್ಮೆಂಟ್ ಆಗೋದಿಲ್ಲ. 2 days, ಡಿ ಆಪ್ಷನ್ ಅಲ್ಲೂ ಕೂಡ ಬರೋದಿಲ್ಲ. ಸಿ, ಆಪ್ಷನ್ ಸಿ ನೋಡೋದಾದ್ರೆ 18 to 20 days, ಅಂದ್ರೆ ಆಫ್ಟರ್ ಓವ್ಯುಲೇಷನ್ 15th ಡೇ ಆದ್ಮೇಲೆ ನಡೀತಕ್ಕಂಥ ಫೇಸು ಅದು ಲ್ಯೂಟಿಯಲ್ ಫೇಸ್. ಆ ಲ್ಯೂಟಿಯಲ್ ಫೇಸ್ ಅಲ್ಲಿ ಆಲ್ರೆಡಿ ಫಾಲಿಕಲ್ಸ್ ಫಾರ್ಮೇಶನ್ ಆಗಿ ಡಿಜೆನರೇಟ್ ಆಗಿ ಹೋಗಿರುತ್ತೆ. ಹಾಗಾಗಿ ಇದು ಕೂಡ ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಈ ಡಯಾಗ್ರಾಮ್ ನಿಮ್ಗೆ ನೆನಪಿರ್ಬೇಕು. ಇಲ್ಲಿ ನೋಡಿ, 11th ಡೇಗೆ ಮೆಚೂರ್ ಫಾಲಿಕಲ್ ಅಂತ ಹೇಳಿ ತೋರಿಸಿದ್ದಾರೆ. ಅಂತಂದ್ರೆ ಏನು, ಈ ಮೆನ್ಸ್ಟ್ರಿಯಲ್ ಫೇಸ್ ಟೈಮ್ ಅಲ್ಲಿ ಇನ್ನು ಫಾಲಿಕಲ್ಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿರುತ್ತಷ್ಟೇ. ಅದು ಮೆಚುರಿಟಿಗೆ ಬರೋದು ಯಾವಾಗ? 11th ಡೇಗೆ, ಅಂದ್ರೆ ಫಾಲಿಕ್ಯುಲರ್ ಫೇಸ್ ಅಲ್ಲಿ. ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ 9 to 11 days. ಅರ್ಥ ಆಯ್ತಾ? ಯಾಕಂದ್ರೆ 18 to 20 days ಅಂತಂದ್ರೆ ಅದು ಲ್ಯೂಟಿಯಲ್ ಫೇಸಿಗೆ ಬಂತು. ಅಲ್ಲಿ ಆಲ್ರೆಡಿ ಫಾಲಿಕಲ್ಸ್ ಡಿಜೆನರೇಟ್ ಆಗಿ ಕಾರ್ಪಸ್ ಲ್ಯೂಟಿಯಂ ಫಾರ್ಮೇಶನ್ ಆಗಿರುತ್ತೆ. All the copulations do not lead to pregnancy. The most appropriate reason to support this statement is, ಏನಪ್ಪಾ ಅಂತಂದ್ರೆ ಎಲ್ಲಾ ಕಾಪ್ಯುಲೇಷನ್ಸು ಪ್ರೆಗ್ನೆನ್ಸಿಗೆ ಕಾರಣ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ತಿಳ್ಕೋಬೇಕು, ಪ್ರೆಗ್ನೆನ್ಸಿಗಿಂತ ಮುಂಚೆ ನಡೀತಕ್ಕಂಥ ಇವೆಂಟ್ ಯಾವುದು? ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ಗೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಬೇಕು, ಸ್ಪರ್ಮ್ ಮತ್ತೆ ಓವ ಒಂದಕ್ಕೊಂದು ಕಾಂಟ್ಯಾಕ್ಟಿಗೆ ಬರಬೇಕು. ಅದು ಎಲ್ಲಿ? ಒಂದು ಪರ್ಟಿಕ್ಯುಲರ್ part of the female reproductive system that is called as ampullary isthmic junction, and it is present in the fallopian tube ಅಥವಾ oviduct region ಅಲ್ಲಿ ಬರುತ್ತೆ. ಅಲ್ಲಿ ಓವಮ್, ಫಿಮೇಲ್ ಗ್ಯಾಮೆಟ್ ಮತ್ತೆ ಮೇಲ್ ಗ್ಯಾಮೆಟ್, ಸ್ಪರ್ಮ್ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಕಾಂಟ್ಯಾಕ್ಟ್ ಗೆ ಬಂದಾಗ ಮಾತ್ರ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗುತ್ತೆ. ಅದು ಸಕ್ಸಸ್ಫುಲ್ ಫರ್ಟಿಲೈಸೇಷನ್. ಅದಾದ ನಂತರದಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪ್ರೆಗ್ನೆನ್ಸಿ. ಹಾಗಾಗಿ ಇಲ್ಲಿ ಯಾವ ಒಂದು ಆಪ್ಷನ್ ಸರಿ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ, ovum and sperm should be transported randomly ಅಂತ ಕೊಟ್ಟಿದೆ. ಇಟ್ ಈಸ್ ರಾಂಗ್. ದೆನ್ ಬಿ ಆಪ್ಷನ್ ಅಲ್ಲಿ ovum and sperm should be continuously transported ಅಂತ ಕೊಟ್ಟಿದೆ ಟು ampullary isthmic junction. ದಟ್ ಇಸ್ ಆಲ್ಸೋ ರಾಂಗ್.
ಡಿ ಆಪ್ಷನ್ ಅಲ್ಲಿ ಓವಮ್ ಅಂಡ್ ಸ್ಪರ್ಮ್ ಶುಡ್ ನಾಟ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ಆಂಪ್ಯುಲರಿ ಸ್ಟಮಕ್ ಜಂಕ್ಷನ್. ಇದನ್ನಂತೂ ನಾವು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ದೆನ್ ಹಾಗಾದ್ರೆ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ಸಿ. ಓವಮ್ ಅಂಡ್ ಸ್ಪರ್ಮ್ ಶುಡ್ ಬಿ ಸೈಮಲ್ಟೇನಿಯಸ್ಲಿ ಟ್ರಾನ್ಸ್ಪೋರ್ಟೆಡ್ ಟು ಆಂಪ್ಯುಲರಿ ಇಸ್ಟಮಿಕ್ ಜಂಕ್ಷನ್. ಓವಮ್ ಪ್ರೊಡಕ್ಷನ್ ಆಗ್ಬಿಟ್ಟಿದೆ, ಸ್ಪರ್ಮ್ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅಂದ್ರೆ ಅದು ಫರ್ಟಿಲೈಸ್ ಆಗೋದಿಲ್ಲ. ಅಥವಾ ಕಾಪ್ಯುಲೇಷನ್ ಆದ್ಮೇಲೆ ಸ್ಪರ್ಮ್ಸ್ ಎಂಟರ್ ಆಗಿ ಆ ಒಂದು ಜಂಕ್ಷನ್ ಹೋಗಿದೆ, ಬಟ್ ಓವಮ್ ರಿಲೀಸ್ ಆಗಿಲ್ಲ ಅಂದ್ರೂ ಕೂಡ ಅಲ್ಲಿ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೈಮಲ್ಟೇನಿಯಸ್ಲಿ ಅಂತಕ್ಕಂತಹ ಪದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಫಂಕ್ಷನ್ ಆಫ್ ಆಕ್ರೋಸೋಮ್ ಈಸ್. ಈ ಆಕ್ರೋಸೋಮ್ ಅನ್ನೋದು ಎಲ್ಲಿರುತ್ತೆ? ನೀವು ಸ್ಪರ್ಮ್ ಅಲ್ಲಿ ಹೆಡ್ ರೀಜನ್ ಅಲ್ಲಿ ಒಂದು ಕ್ಯಾಪ್ಲೆಕ್ ಸ್ಟ್ರಕ್ಚರ್ ಇದೆ, ಇದನ್ನ ಆಕ್ರೋಸೋಮ್ ಅಂತ ಕರೀತಾರೆ. ಇದರ ಕೆಲಸ ಏನು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಸ್ಪರ್ಮ್ ಈಸ್ ಇನ್ವಾಲ್ವ್ಡ್ ಇನ್ ಫರ್ಟಿಲೈಸೇಷನ್. ಆ ಫರ್ಟಿಲೈಸೇಷನ್ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಕೆಲಸವನ್ನ ಈ ಆಕ್ರೋಸೋಮ್ ಮಾಡುತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ನೋಡೋದಾದ್ರೆ ಇಟ್ ಸ್ಟಿಮ್ಯುಲೇಟ್ ಸಿಂಥಸಿಸ್ ಆಫ್ ಓವಮ್, ಇಲ್ಲ ಅದು ಸಿಂಥಸಿಸ್ ಮಾಡೋದಿಲ್ಲ. ಸ್ಟಿಮ್ಯುಲೇಟ್ಸ್ ರಿಲೀಸ್ ಆಫ್ ಓವಮ್, ಅಲ್ಲ. ಸ್ಟಿಮ್ಯುಲೇಟ್ಸ್ ಡಿಗ್ರೇಡೇಷನ್ ಆಫ್ ಓವಮ್ ಕೂಡ ಮಾಡೋದಿಲ್ಲ. ಹಾಗಾದ್ರೆ ಇದು ಮಾಡ್ತಕ್ಕಂಥದ್ದೇನು? ಇಟ್ ಸ್ಟಿಮ್ಯುಲೇಟ್ಸ್ ಫರ್ಟಿಲೈಸೇಷನ್ ಆಫ್ ದಿ ಓವಮ್. ಅದನ್ನ ಈ ಡಯಾಗ್ರಾಮ್ ಅಲ್ಲಿ ನೋಡಬಹುದು. ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಆಪ್ಷನ್ ಬಿ. And the next question is, match the events listed under column first with their respective locations present in female reproductive system listed under column 2. ಈ ಕಾಲಮ್ 1 ಮತ್ತೆ ಕಾಲಮ್ 2 ನಲ್ಲಿ ಕಾಲಮ್ 1 ನಲ್ಲಿ ನಾವು ಒಂದಿಷ್ಟು ರಿಪ್ರೊಡಕ್ಟಿವ್ ಇವೆಂಟ್ಸ್ ಅನ್ನ ಕೊಟ್ಟಿದ್ದೇವೆ. ಕಾಲಮ್ 2 ನಲ್ಲಿ ಆ ಈವೆಂಟ್ಸ್ ನಡೀತಕ್ಕಂಥ ಲೊಕೇಶನ್ ಅನ್ನ ಕೊಡಲಾಗಿದೆ. ಅದನ್ನ ಸರಿಯಾಗಿ ಹೊಂದಿಸಬೇಕು ನೀವು. ಆಪ್ಷನ್ಸ್ ಆರ್: ಓವ್ಯುಲೇಷನ್ ಅಂತಂದ್ರೆ ಏನು? ರಿಲೀಸ್ ಆಫ್ ಸೆಕೆಂಡರಿ ಓಸೈಟ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಓವರಿ ಅಂದ್ರೆ 1. ಸಿ ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್, ಇದು ನಡೀತಕ್ಕಂಥದ್ದು. ಈಗಾಗಲೇ ನಾವು ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ನೋಡಿದ್ವಿ, ಆಂಪ್ಯುಲರಿ ಇಸ್ಟಮಿಕ್ ಜಂಕ್ಷನ್. 2D ಕ್ಲೀವೇಜ್ ಆಫ್ ಝೈಗೋಟ್ ಆಫ್ಟರ್ ಫರ್ಟಿಲೈಸೇಷನ್ ದ ಝೈಗೋಟ್ ಅಂಡರ್ಗೋಸ್ ಕಂಟಿನ್ಯೂಸ್ ಮೈಟೋಟಿಕ್ ಡಿವಿಷನ್ಸ್. ಇದು ನಡೆಯೋದೆಲ್ಲಿ? ಫೆಲೋಪಿಯನ್ ಟ್ಯೂಬಿನ ಇಸ್ತಮಸ್ ರೀಜನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ 3A ಇಂಪ್ಲಾಂಟೇಶನ್ ಅಂತಂದ್ರೆ ಏನು? ಅಟ್ಯಾಚ್ಮೆಂಟ್ ಆಫ್ ದಿ ಬ್ಲಾಸ್ಟೋಸಿಸ್ಟ್ ಟು ದ ಎಂಡೋಮೆಟ್ರಿಯಲ್ ವಾಲ್ ಅಥವಾ ಯುಟ್ರೈನ್ ವಾಲ್. ಇದು ನಡೀತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಯುಟೆರಸ್ ಅಲ್ಲಿ. ಹಾಗಾದ್ರೆ 4B. So the right answer over here is option D. 1C, 2D, 3A, 4B. Okay, next question. Placenta does not perform which of the following function? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದ್ರೆ ನಿಮಗೆ ಪ್ಲಾಸೆಂಟಾದು ಫಂಕ್ಷನ್ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ನೋಡಿ, ಎ ಆಪ್ಷನ್ ಸಪ್ಲೈ ಆಫ್ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ಟು ಎಂಬ್ರಿಯೋ, ಇದನ್ನ ಪ್ಲಾಸೆಂಟಾ ಮಾಡುತ್ತೆ. ಸೆಕ್ರಿಷನ್ ಆಫ್ ಈಸ್ಟ್ರೋಜನ್ ಕೂಡ ಪ್ಲಾಸೆಂಟಾದು ಫಂಕ್ಷನ್. ದೆನ್ ಡಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಸ್ಟ್ ಮೆಟೀರಿಯಲ್ಸ್ ಫ್ರಮ್ ದ ಎಂಬ್ರಿಯೋ, ಇದು ಕೂಡ ಪ್ಲಾಸೆಂಟಾ ಮಾಡುತ್ತೆ. ಬಿಕಾಸ್ ಪ್ಲಾಸೆಂಟಾ ಇಸ್ ಎ ಟೆಂಪರರಿ ಫಿಸಿಕಲ್ ಕನೆಕ್ಷನ್ ಬಿಟ್ವೀನ್ ದ ಡೆವಲಪಿಂಗ್ ಫೀಟಸ್ ಅಂಡ್ ಆಸ್ ವೆಲ್ ಆಸ್ ದ ಮದರ್. ಸೊ ಹಾಗಾದ್ರೆ ಇದು ಮಾಡದೇ ಇರ್ತಕ್ಕಂತಹ ಫಂಕ್ಷನ್ ಯಾವುದು? ಸೆಕ್ರೀಟ್ಸ್ ಆಕ್ಸಿಟೋಸಿನ್ ಡ್ಯೂರಿಂಗ್ ಪಾರ್ಚುರೇಷನ್. ಬಿಕಾಸ್ ಆಕ್ಸಿಟೋಸಿನ್ ಅನ್ನ ಪ್ಲಾಸೆಂಟಾ ಸೆಕ್ರೇಟ್ ಮಾಡೋದಿಲ್ಲ. ದಿಸ್ ವಿಲ್ ಬಿ ಸೆಕ್ರೇಟೆಡ್ ಬೈ ದ ಮೆಟರ್ನಲ್ ಪಿಟ್ಯೂಟರಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ, which is not a function of placenta. Next question. The hormone secreted by the ovary in the later phase of pregnancy is called. ಅಂದ್ರೆ ಓವರಿನಲ್ಲಿ ಪ್ರೆಗ್ನೆನ್ಸಿಯ ಕಡೆಯ ಹಂತಗಳಲ್ಲಿ ಸೆಕ್ರೇಟ್ ಆಗ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್: HCG, ದಿಸ್ ಇಸ್ ಸೆಕ್ರೇಟೆಡ್ ಬೈ ಪ್ಲಾಸೆಂಟಾ. ಆಕ್ಸಿಟೋಸಿನ್ ಈಗಾಗಲೇ ಹೇಳಿದೆ ಮೆಟರ್ನಲ್ ಪಿಟ್ಯೂಟರಿ ಸೆಕ್ರೇಟ್ ಮಾಡುತ್ತೆ. ಈಸ್ಟ್ರೋಜನ್ ಲೇಟರ್ ಫೇಸಸ್ ಅಲ್ಲ, ಮುಂಚೆನೆ ಓವರಿಯಲ್ಲಿ ಸೆಕ್ರೇಷನ್ ಆಗುತ್ತೆ. ಹಾಗಾದ್ರೆ ಉಳಿದಿದ್ದು ಒಂದೇ, ದಟ್ ಈಸ್ ಆಪ್ಷನ್ ಡಿ, ರಿಲ್ಯಾಕ್ಸಿನ್ is secreted by the ovary in the later phase of the pregnancy. Next question. In fetus, external genital organs are very well developed during a period of. ನೋಡಿ, ಆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಗೆಸ್ಟೇಷನ್ ಪೀರಿಯಡ್ ಅಂತ ಏನ್ ಕರಿತೀವಿ, ಪ್ರತಿಯೊಂದು ತಿಂಗಳಲ್ಲೂ ಬೇರೆ ಬೇರೆ ನಮ್ಮ ಅಂಗಾಂಗಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೇಳಿರೋದು ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್. ಈ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಡೆವಲಪ್ ಆಗೋದು ಯಾವ ಟೈಮ್ ಪೀರಿಯಡ್ ಅಲ್ಲಿ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ at the end of 12 weeks. Okay, next question. Signals for parturition originates from. ಅಂದ್ರೆ ಗೆಸ್ಟೇಷನ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ, ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಈ ನೀವೇನು ನಾವು ಕಾಮನ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಲೇಬರ್ ಪೇನ್ ಅಂತ ಕರಿತೀವಿ, ಹೌದಾ? ಅದನ್ನ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಮೈಲ್ಡ್ ಯೂಟರೈನ್ ಕಾಂಟ್ರಾಕ್ಷನ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ಯಾರು ಒರಿಜಿನೇಟ್ ಮಾಡೋದು ಅಂತ ಹೇಳಿ ಇಲ್ಲಿ ಕೇಳಿರ್ತಕ್ಕಂಥದ್ದು. ಆಪ್ಷನ್ಸ್ ಆರ್: placenta only, both placenta as well as fully developed fetus, oxytocin released from maternal pituitary, fully developed fetus only. The right answer
over here is option B, that is both placenta as well as fully developed fetus originates signals for parturition in the form of mild uterine contractions, that is called as fetal ejection reflex. ಅದಾದ್ಮೇಲೆ ಆಕ್ಸಿಟೋಸಿನ್ ರಿಲೀಸ್ ಆಗೋದು ಮೆಟರ್ನಲ್ ಪಿಟ್ಯೂಟರಿಯಿಂದ, ಅವಾಗ ಇನ್ನೂ ವಿಗರಸ್ ಯುಟ್ರೈನ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇನ್ನೂ ಜಾಸ್ತಿ ಆಕ್ಸಿಟೋಸಿನ್ ಅನ್ನ ಪಿಟ್ಯೂಟರಿನಲ್ಲಿ ಸೆಕ್ರೆಟ್ ಮಾಡುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಈ ರೀತಿ ಆಗಿ ಫುಲ್ಲಿ ಗ್ರೋನ್ ಬೇಬಿ ಅಥವಾ ಫೀಟಸ್ ಬಾಡಿಯಿಂದ ಎಕ್ಸ್ಪೆಲ್ ಆಗುತ್ತೆ ಹೊರಗಡೆ. ಅದನ್ನೇ ನಾವು ದ ಪ್ರೋಸೆಸ್ ಆಫ್ ಚೈಲ್ಡ್ ಬರ್ತ್ ಅಥವಾ ಪಾರ್ಚುರಿಷನ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ದ ರೈಟ್ ಆನ್ಸರ್ ಏನು, ಪ್ಲಾಸೆಂಟಾ ಮತ್ತೆ ಫೀಟಸ್ ಎರಡು ಸೇರಿ ಪಾರ್ಚುರಿಷನ್ಗೆ ಸಿಗ್ನಲ್ ಅನ್ನ ಒರಿಜಿನೇಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, a pregnant lady almost finished her gestation period but still she is unable to deliver the baby. ಒಂದು ಕೇಸ್ ಸ್ಟಡಿ ತರ ಕೊಟ್ಟಿದ್ದಾರೆ. ಇನ್ ದಿಸ್ ಕಂಡೀಷನ್ ವಾಟ್ ಡು ಯು ಥಿಂಕ್ ದ ಡಾಕ್ಟರ್ ಇಂಜೆಕ್ಟ್ ಟು ಇಂಡ್ಯೂಸ್ ಡೆಲಿವರಿ? ತುಂಬಾ ಸಿಂಪಲ್ ಆಗಿದೆ ನೋಡಿ. ಒಬ್ಬ ಲೇಡಿಗೆ 9 ತಿಂಗಳು ಮುಗಿದಿದೆ, ಹ್ಯೂಮನ್ ಗೆಸ್ಟೇಷನ್ ಪೀರಿಯಡ್ ಆವರೇಜ್ 9 ಮಂತ್ಸ್ ಅಂತ ಹೇಳ್ತೀವಿ, ಮುಗಿದಿದೆ. ಬಟ್ ಸ್ಟಿಲ್ ಅವಳಿಗೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆಗಲಿ ಲೇಬರ್ ಪೇನ್ ರೀತಿದು ಯಾವುದು ಬರ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿದೆ. ಆಗ ಡಾಕ್ಟರ್ ಏನನ್ನ ಆಕೆಗೆ ಇಂಜೆಕ್ಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಪಾರ್ಚುರೇಷನ್ ಆಗ್ಲಿಕ್ಕೆ ಯಾವ ಹಾರ್ಮೋನ್ ಬೇಕೋ ಅದನ್ನೇ ಇಂಜೆಕ್ಟ್ ಮಾಡುವಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಹಾರ್ಮೋನ್ಸ್ ಅಲ್ಲಿ ನೋಡೋದಾದ್ರೆ ಪ್ರೊಜೆಸ್ಟಿರಾನ್, ಇದು ಪ್ರೆಗ್ನೆನ್ಸಿ ಮೇಂಟೈನ್ ಮಾಡ್ತಕ್ಕಂಥ ಹಾರ್ಮೋನ್. ಈಸ್ಟ್ರೋಜನ್ ಇದಕ್ಕೂ ಪಾರ್ಚುರೇಷನ್ಗೂ ಏನು ಸಂಬಂಧ ಇಲ್ಲ. FSH ಮತ್ತೆ ಈಸ್ಟ್ರೋಜನ್ ದೇ ಆರ್ ರಿಕ್ವೈರ್ಡ್ ಫಾರ್ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಹಾಗಾದ್ರೆ ಆಕ್ಸಿಟೋಸಿನ್ ಇಸ್ ದ ಒನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಪಾರ್ಚುರೇಷನ್. ಅದನ್ನ ಡಾಕ್ಟರು ಆಕೆಗೆ ಇಂಜೆಕ್ಟ್ ಮಾಡಿದಾಗ ಆಕೆಗೆ ಏನಾಗುತ್ತೆ, ಡೆಲಿವರಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದ ಪ್ರೊಡಕ್ಷನ್ ಆಫ್ ಮಿಲ್ಕ್ ಇನ್ ಮೆಮರಿ ಗ್ಲ್ಯಾಂಡ್ ಅಕ್ಕರ್ಸ್. ಈ ಮೆಮರಿ ಗ್ಲ್ಯಾಂಡ್ ಅಲ್ಲಿ ಈ ಮಿಲ್ಕ್ ಸೆಕ್ರಿಷನ್ ಯಾವಾಗ ನಡೆಯುತ್ತೆ ಅಂತ ಕೇಳಿರುವಂತದ್ದು. ಈಗ ಇಲ್ಲಿ ನಾವು ನೋಡೋದಾದ್ರೆ ಡ್ಯೂರಿಂಗ್ ಪಾರ್ಚುರೇಷನ್ ಆಗೋದಿಲ್ಲ, ಆಫ್ಟರ್ ಪಾರ್ಚುರೇಷನ್ ಕೂಡ ಆಗಿರೋದಿಲ್ಲ, ಬಿಫೋರ್ ಎಂಬ್ರಿಯೋಜೆನೆಸಿಸ್ ಅಂತೂ ಕ್ವಶನ್ ಇಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಅಟ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ. ಇನ್ನೇನ್ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಮುಗಿತಾ ಬಂದಿದೆ ಎಂದಾಗ್ರೆ ಅವಳ ಮೆಮರಿ ಗ್ಲ್ಯಾಂಡ್ ಅಲ್ಲಿ ಮಿಲ್ಕ್ ಸೆಕ್ರಿಷನ್ ಆಗ್ತಿರುತ್ತೆ. The last question from this chapter is the correct chronological order of the following reproductive events is. ಈಗ ನಾವು ಈ ಚಾಪ್ಟರ್ ನ ಕೊನೆಯ ಹಂತಕ್ಕೆ ಬಂದಿವಿ. ಸಮಗ್ರವಾಗಿ ನಾವು ನೋಡೋದಾದ್ರೆ ಈ ಪ್ರಶ್ನೆಯನ್ನು ತಗೊಳ್ಳೋದಾದ್ರೆ ಇಲ್ಲಿ ಕೆಲವೊಂದು ರಿಪ್ರೊಡಕ್ಟಿವ್ ಇವೆಂಟ್ಸ್ ಇದೆ, ಅದನ್ನ ಸರಿಯಾದ ಆರ್ಡರ್ ಅಲ್ಲಿ ಜೋಡಿಸಿ ಅಂತ ಕೇಳಿದೆ. ಇಲ್ಲಿ ರೈಟ್ ಆನ್ಸರ್ ಯಾವುದು ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನ್ ಕೊಟ್ಟಿದೆ, ಗೆಮೆಟೋಜೆನೆಸಿಸ್ ಆದ್ಮೇಲೆ ಇನ್ಸೆಮೈನೇಷನ್, ಇನ್ಸೆಮೈನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆದ್ಮೇಲೆ ಇಂಪ್ಲಾಂಟೇಷನ್, ಇಂಪ್ಲಾಂಟೇಷನ್ ಆದ್ಮೇಲೆ ಗೆಸ್ಟೇಷನ್, ಗೆಸ್ಟೇಷನ್ ಆದ್ಮೇಲೆ ಪಾರ್ಚುರೇಷನ್. ಇದು ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ರೈಟ್ ಆನ್ಸರ್ ಈಸ್ ಡಿ. ಗೆಮೆಟೋಜೆನೆಸಿಸ್ ಅಂದ್ರೆ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್, ಇನ್ಸೆಮೈನೇಷನ್ ಅಂತಂದ್ರೆ ರಿಲೀಸ್ ಆಫ್ ಸೆಮನ್ ಇಂಟು ದ ವೆಜೈನಾ ಆಫ್ ದಿ ಫೀಮೇಲ್ ಬೈ ದ ಮೇಲ್ ಪಾರ್ಟ್ನರ್, ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಇಂಪ್ಲಾಂಟೇಷನ್ ಅಂತಂದ್ರೆ ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ ಟು ದ ಯುಟರೈನ್ ವಾಲ್, ಗೆಸ್ಟೇಷನ್ ಅಂತಂದ್ರೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಅದನ್ನೇ ನಾವು ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಕರಿತೀವಿ. ದೆನ್ ಪಾರ್ಚುರೇಷನ್ ಅಂತಂದ್ರೆ ಡೆಲಿವರಿ ಆಫ್ ದಿ ಫುಲ್ಲಿ ಗ್ರೋನ್ ಫೀಟಸ್. ಇದು ಒಂದು ಆರ್ಡರ್ ಪ್ರಕಾರ ಇದೆ, ಬಾಕಿ ಆಪ್ಷನ್ಸ್ ಅಲ್ಲಿ ಇದು ಆರ್ಡರ್ ಇಲ್ಲ. ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಡಿ. Okay, let us move on to the next chapter, that is reproductive health. The fourth chapter, that is reproductive health. Here, according to WHO, reproductive health andre enu? It is well-being in all the aspects of reproduction. All the aspects of reproduction antandre enu? That is physical, emotional, ಬಿಹೇವಿಯರಲ್ ಅಂಡ್ ಸೋಷಿಯಲ್. ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ಹೆಲ್ದಿ ಆಗಿದ್ರೆ ಅದನ್ನ ರಿಪ್ರೊಡಕ್ಟಿವ್ ಹೆಲ್ತ್ಗೆ WHO ಹೇಳ್ದ ಹಾಗೆ ಅದು ಸರಿ ಹೊಂದತ್ತೆ. ಇಲ್ಲಿ ಕೂಡ ನಾನು ಕಾನ್ಸೆಪ್ಟ್ ಮ್ಯಾಪ್ ಅನ್ನ ಕೊಟ್ಟಿದ್ದೇನೆ, ಅದನ್ನ ನೀವು ನೋಡ್ಕೊಳ್ಳಿ. ಅದನ್ನ ನಾನು ಇನ್ ಡೀಟೇಲ್ ಏನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ವಿಲ್ ಡೈರೆಕ್ಟ್ಲಿ ಮೂವ್ ಆನ್ ಟು ದ ಕ್ವೆಶ್ಚನ್ಸ್. ವಿಚ್ ವಾಸ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಇನಿಷಿಯೇಟ್ ಎ ನೇಷನ್ ವೈಡ್ ಪ್ರೋಗ್ರಾಮ್ ಫಾರ್ ರಿಪ್ರೊಡಕ್ಟಿವ್ ಹೆಲ್ತ್? ರಿಪ್ರೊಡಕ್ಟಿವ್ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಮೊದಲನೇ ದೇಶ ಯಾವುದು ಅಂತಂದ್ರೆ ದಟ್ ಈಸ್ ಅವರ್ ನೇಷನ್, ದಟ್ ಈಸ್ ಇಂಡಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ರಿಪ್ರೊಡಕ್ಟಿವ್ ಪ್ರೋಗ್ರಾಮ್ RCH ಸ್ಟ್ಯಾಂಡ್ಸ್ ಫಾರ್, RCH ದ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್. ನೆಕ್ಸ್ಟ್, the permissible use of the technique amniocentesis is for. ನೋಡಿ, ಈ amniocentesis, this is a test which is done to check any genetic abnormality in the developing fetus. ಈ ಒಂದು ಟೆಸ್ಟ್ ಅಲ್ಲಿ
ಆ ಫೀಟಸಿನ ಸುತ್ತಲೂ ಇರ್ತಕ್ಕಂಥ ಆಮ್ನಿಯಾಟಿಕ್ ಫ್ಲೂಯಿಡ್ ಇಂದ ಕೆಲವೊಂದು ಸೆಲ್ಸ್ ಅನ್ನ ತಗೊಂಡು ಅದರ ಕ್ರೋಮೋಸೋಮಲ್ ಅನಾಮಲೀಸ್ ಅಬ್ನಾರ್ಮಾಲಿಟೀಸ್ ಏನಾದ್ರು ಇದೆಯಾ ಅಂತೇಳಿ ಕ್ರೋಮೋಸೋಮಲ್ ಪ್ಯಾಟರ್ನ್ ಅಲ್ಲಿ ನಂಬರ್ ಅಲ್ಲಿ ಸ್ಟಡಿ ಮಾಡಿ ಹೇಳ್ತಾರೆ. ಅಂದ್ರೆ ತಂದೆ ತಾಯಿ ಆ ಮಗುನ ಮುಂದೆ ಫರ್ದರ್ ಕಂಟಿನ್ಯೂ ಮಾಡಬಹುದು ಅಥವಾ ಬೇಡದವರ ಅಬಾರ್ಟ್ ಕೂಡ ಮಾಡಿಸ್ಕೋಬಹುದು. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜೆನೆಟಿಕ್ ಡಿಸಾರ್ಡರ್ಸ್ ಲೈಕ್ ಡೌನ್ ಸಿಂಡ್ರೋಮ್, ಸಿಕಲ್ ಸೆಲ್ ಅನಿಮಿಯಾ ಈ ರೀತಿಯಾಗಿರ್ತಕ್ಕಂತಹ ಕಾಯಿಲೆ ಏನಾದ್ರು ಇದೆಯಾ ಅಂತ ಪತ್ತೆ ಹಚ್ಚಲಿಕ್ಕೆ ಆ ಟೆಸ್ಟ್ ಅನ್ನ ಮಾಡುವಂಥದ್ದು. ಹಾಗಾಗಿ ಅದಕ್ಕೆ ಲೀಗಲಿ ಪರ್ಮಿಷನ್ ಕೊಟ್ಟಿರೋದು ಯಾವ ಕಾರಣಕ್ಕೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಡಿಟೆಕ್ಟಿಂಗ್ ಎನಿ ಜೆನೆಟಿಕ್ ಅಬ್ನಾರ್ಮಾಲಿಟಿ, ಈಗಾಗಲೇ ಹೇಳಿದೆ ಜೆನೆಟಿಕ್ ಅಬ್ನಾರ್ಮಾಲಿಟಿ ಡಿಟೆಕ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು. ಬಿ ನೋಡಿ ಡಿಟೆಕ್ಟಿಂಗ್ ಸೆಕ್ಸ್ ಆಫ್ ದಿ ಅನ್ಬೋರ್ನ್ ಫೀಟಸ್, ಇದನ್ನು ಕೂಡ ಆಮ್ನಿಯೋಸೆಂಟಸಿಸ್ ಅನ್ನ ಬಳಸ್ಕೊಂಡು ಮಾಡಬಹುದು. ಇನ್ನು ಹುಟ್ಟದೇ ಇರ್ತಕ್ಕಂಥ ಮಗುವಿನ ಲಿಂಗವನ್ನು ಕೂಡ ಪತ್ತೆ ಹಚ್ಚಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಫಿಮೇಲ್ ಫೈಟಿಸೈಡ್ ಜಾಸ್ತಿ ಆಗಿದೆ. ಅದನ್ನ ಇಲ್ಲೀಗಲಿ ಈ ಆಮ್ನಿಯೋಸೆಂಟಸಿಸ್ ಅನ್ನ ಬಳಸ್ಕೊಂಡು ಸೆಕ್ಸ್ ಅನ್ನ ಪತ್ತೆ ಹಚ್ತಾ ಇರೋದ್ರಿಂದ ಇದನ್ನ ಲೀಗಲಿ ಈಗ ಬ್ಯಾನ್ ಮಾಡಿದ್ದಾರೆ. ಇನ್ನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಗೂ ಆಮ್ನಿಯೋಸೆಂಟಸಿಸ್ಗೂ ಸಂಬಂಧನೇ ಇಲ್ಲ. ಇದು ಒಂದು ART ವಿಚ್ ಈಸ್ ಯೂಸ್ಡ್ ಫಾರ್ ಟ್ರೀಟಿಂಗ್ ಇನ್ಫರ್ಟೈಲ್ ಕಪಲ್ಸ್. ಆಮೇಲೆ ಟ್ರಾನ್ಸ್ಫರ್ ಆಫ್ ಎಂಬ್ರಿಯೋ ಇಂಟು ದ ಯುಟ್ರಸ್ ಆಫ್ ಎ ಸರೋಗೇಟ್ ಮೆಥಡ್, ಇದು ಕೂಡ RT ಗೆ ಸಂಬಂಧಪಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಪರ್ಮಿಸಿಬಲ್ ಯೂಸ್ ಅಂದ್ರೆ ಆಮ್ನಿಯೋಸೆಂಟಸಿಸ್ ಅನ್ನ ಯಾವುದಕ್ಕೆ ಯೂಸ್ ಮಾಡಬಹುದು ಅಂತ ಹೇಳಿ ಲೀಗಲಿ ಪರ್ಮಿಷನ್ ಕೊಟ್ಟಿರೋದು ಟು ಡಿಟೆಕ್ಟ್ ಎನಿ ಜೆನೆಟಿಕ್ ಅಬ್ನಾರ್ಮಾಲಿಟಿ. A wise way to encourage small families is by raising the marriageable age of female to -years and that of male to -years respectively. ತುಂಬಾ ಸುಲಭವಾದ ಪ್ರಶ್ನೆ. ಗಂಡು ಮತ್ತೆ ಹೆಣ್ಣಿನ ಮದುವೆ ವಯಸ್ಸು ಎಷ್ಟಾಗಿರ್ಬೇಕು ಅಂತ ಹೇಳಿ ಮುಂಚೆ ಕೇಳಿದ್ರು ಫಿಮೇಲ್ದು ಆಮೇಲೆ ಮೇಲ್ದು. ಇಲ್ಲಿ ಆಪ್ಷನ್ಸ್ ಅಲ್ಲಿ ನೀವು ನೋಡೋದಾದ್ರೆ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ 18 and 21. 18 for females and 21 for males. Next, identify the characteristic feature which an ideal contraceptive should not have. ಇದಕ್ಕೆ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಗೊತ್ತಿರಬೇಕು. ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಏನು? ವಿಚ್ ಪ್ರಿವೆಂಟ್ಸ್ ಕನ್ಸೆಪ್ಷನ್. ಬರ್ತ್ ಕಂಟ್ರೋಲ್ ಮೆಥಡ್ಸ್ ಅನ್ನ ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಅದರ ಕ್ಯಾರೆಕ್ಟರ್ಸ್ ನೋಡೋದಾದ್ರೆ ನೋಡಿ ಇಲ್ಲಿ ಆಪ್ಷನ್ಸ್. ಯೂಸರ್ ಫ್ರೆಂಡ್ಲಿ, ಹೌದು. ಅದು ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಯನ್ನು ಕೊಡದೇ ಇರ್ತಕ್ಕಂಥದ್ದಾಗಿರ್ಬೇಕು, ಇದು ಹೌದು. ಈಸಿಲಿ ಅವೈಲೇಬಲ್ ಆಗಿರ್ಬೇಕು, ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಅನ್ನ ಹೊಂದಿರಬೇಕು, ಮತ್ತೆ ಅದು ರಿವರ್ಸಿಬಲ್ ಆಗಿರ್ಬೇಕು. ಅಂದ್ರೆ ಯೂಸ್ ಮಾಡ್ತಾ ಇರೋಷ್ಟು ದಿನ ಆದ್ಮೇಲೆ ಯೂಸ್ ಮಾಡೋದನ್ನ ಬಿಟ್ಟ ಮೇಲೆ ನಮ್ಮ ನಾರ್ಮಲ್ ಕಂಡೀಷನ್ಗೆ ಅದು ಬರಬೇಕು. ಅದು ಅದರ ಕ್ಯಾರೆಕ್ಟರಿಸ್ಟಿಕ್. ಇಲ್ಲಿ ಕೇಳಿರೋದೇನು? ಯಾವುದು ಅದರ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ದ ಆನ್ಸರ್ ಓವರ್ ಹಿಯರ್ ಈಸ್ ಸಿ, ನಾನ್ ರಿವರ್ಸಿಬಲ್. ನೆಕ್ಸ್ಟ್, ಆಫ್ಟರ್ ಪಾರ್ಚುರೇಷನ್ ವಿಚ್ ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ವೇ ಕ್ಯಾನ್ ಬಿ ಯುಟಿಲೈಸ್ಡ್. ತುಂಬಾ ಸಿಂಪಲ್ ಆಗಿದೆ. ಡೆಲಿವರಿ ಆಫ್ ದಿ ಬೇಬಿ ಆದ್ಮೇಲೆ ನ್ಯಾಚುರಲ್ ಮೆಥಡ್ ಯಾವ ಕಾಂಟ್ರಾಸೆಪ್ಟಿವ್ ಮೆಥಡ್ ಅನ್ನು ಯೂಸ್ ಮಾಡಬಹುದು ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ನ್ಯಾಚುರಲ್ ಮೆಥಡ್ಸ್ ಇಲ್ಲಿ there are 3 ಮೆಥಡ್ಸ್: ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಕಾಯ್ಟಸ್ ಇಂಟರಪ್ಟಸ್, ಮತ್ತೆ ಇನ್ನೊಂದು ಲ್ಯಾಕ್ಟೇಷನಲ್ ಅಮೆನೋರಿಯಾ. ಆಬ್ವಿಯಸ್ಲಿ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ನೋಡಿದಾಗ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಆಪ್ಷನ್ ಬಿ ಲ್ಯಾಕ್ಟೇಷನಲ್ ಅಮೆನೋರಿಯಾ ಇಸ್ ದ ರೈಟ್ ಆನ್ಸರ್. ಇದನ್ನ ಮ್ಯಾಕ್ಸಿಮಮ್ 6 to 8 ಮಂತ್ಸ್ ವರೆಗೂ ಆಫ್ಟರ್ ಪಾರ್ಚುರೇಷನ್ ಇದನ್ನ ಮಾಡಬಹುದು. ಯಾಕೆ ಅಂತಂದ್ರೆ ಎಲ್ಲಿವರೆಗೂ ತಾಯಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿರ್ತಾಳೋ, ಇಂಟೆನ್ಸ್ ಫೀಡಿಂಗ್ ಮಾಡಿಸ್ತಿರ್ತಾಳೋ, ಆಗ ಆಕೆಯಲ್ಲಿ ಓವ್ಯುಲೇಷನ್ ಮತ್ತೆ ಮೆನ್ಸ್ಟ್ರುಯಲ್ ಸೈಕಲ್ ನಡೆಯೋದಿಲ್ಲ. ಹಾಗಾಗಿ ಇದನ್ನ ಪಾರ್ಚುರೇಷನ್ ಆದ್ಮೇಲೆ ಅಳವಡಿಸ್ಕೊಳ್ತಕ್ಕಂಥ ಒಂದು ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಮೆಥಡ್. In the dash method of contraception, ovum and sperms are prevented from physically meeting by the use of a membranous sheath. ಇಲ್ಲಿ ಏನ್ ಕೇಳಿದ್ರಿ? ಎಲ್ಲಾ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಆಲ್ಮೋಸ್ಟ್ ವರ್ಕ್ ಮಾಡೋದು ಇದೇ ಪ್ರಿನ್ಸಿಪಲ್ ಮೇಲೆ. ಸ್ಪರ್ಮು ಮತ್ತೆ ಓವಮು ಒಂದಕ್ಕೊಂದು ಕಾಂಟ್ಯಾಕ್ಟಿಗೆ ಬರದೇ ಇರೋ ಹಾಗೆ ಮಾಡೋದು. ಬಟ್ ಇಲ್ಲಿ ಏನ್ ಕೇಳಿದ್ದಾರೆ? ಮೆಂಬ್ರೇನಸ್ ಶೀತ್ ನ ಯೂಸ್ ಮಾಡಿ ಅದು ಫಿಸಿಕಲಿ ಮೀಟ್ ಆಗದೆ ಇರುವಂತಹ ಕಾಂಟ್ರಾಸೆಪ್ಟಿವ್ ಮೆಥಡ್ ಯಾವುದು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಪಿಲ್ಸ್ ಅಲ್ಲ, ನ್ಯಾಚುರಲ್ ಮೆಥಡ್ಸ್ ಅಲ್ಲೂ ಮೆಂಬ್ರೇನಸ್ ಶೀಟ್ ಯೂಸ್ ಮಾಡಲ್ಲ. ಸ್ಟೆರಿಲೈಸೇಷನ್ ಟೆಕ್ನಿಕ್ ಅಂತಂದ್ರೆ ಪರ್ಮನೆಂಟ್ ಟ್ಯೂಬೆಕ್ಟಮಿ, ವ್ಯಾಸೆಕ್ಟಮಿ ಏನಿದೆ ಅಲ್ಲೂ ಕೂಡ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಂಬ್ರೇನಸ್ ಶೀಟ್ ಅನ್ನು ಬಳಸಲ್ಲ. ಹಾಗಾದ್ರೆ ಬಳಸೋದಲ್ಲಿ ಬ್ಯಾರಿಯರ್ ಮೆಥಡ್ಸ್. ದ ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಕಾಂಡಮ್ಸ್, ಡಯಾಫ್ರಮ್ಸ್, ಸರ್ವೈಕಲ್ ಕ್ಯಾಪ್ಸ್, ಓಲ್ಡ್ಸ್. ಇದರದ ಮೆಂಬ್ರೇನಸ್ ಶೀಟ್ ಅನ್ನ ಬಳಸ್ಕೊಂಡ್ಬಿಟ್ಟು ಅಲ್ಲಿ ಏನ್ ಮಾಡಬಹುದು? ಇವುಗಳು ಫಿಸಿಕಲಿ ಮೀಟ್ ಆಗುವಂತದನ್ನ ತಪ್ಪಿಸಬಹುದು. ದ ಆನ್ಸರ್ ಹಿಯರ್ ಈಸ್ ಎ ಆಪ್ಷನ್, ಬ್ಯಾರಿಯರ್ ಮೆಥಡ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಮೋಸ್ಟ್ಲಿ ವೈಡ್ಲಿ ಯೂಸ್ಡ್ ಕಾಂಟ್ರಾಸೆಪ್ಟಿವ್ ಇನ್ ಇಂಡಿಯಾ? ನಮ್ಮ ದೇಶದಲ್ಲಿ ತುಂಬಾ ಹೆಚ್ಚಾಗಿ ಬಳಸ್ತಕ್ಕಂಥ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯಾವುದು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಪಿಲ್ಸು, ಬ್ಯಾರಿಯರ್ ಮೆಥಡ್, ನ್ಯಾಚುರಲ್ ಮೆಥಡ್. ಈ ಎಲ್ಲದಕ್ಕಿಂತನೂ ತುಂಬಾ ಹೆಚ್ಚಾಗಿ ಬಳಸ್ತಕ್ಕಂಥದ್ದು IUD, ದಟ್ ಈಸ್ ಇಂಟ್ರಾಯುಟರೈನ್ ಡಿವೈಸ್ ಬೈ ದ ಫೀಮೇಲ್ಸ್. ದಟ್ ಈಸ್ ದ ರೈಟ್ ಆನ್ಸರ್ ಬಿಕಾಸ್ ಇಟ್ ಈಸ್ ಮೋರ್ ಎಫೆಕ್ಟಿವ್ ಅಂಡ್ ಹ್ಯಾವಿಂಗ್ ಲೆಸ್ ಸೈಡ್ ಎಫೆಕ್ಟ್ಸ್. ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ನೋಡಿ ಕಾಲಮ್ 1 ಅಲ್ಲಿ ಟೈಪ್ ಆಫ್
ಇಂಟ್ರಾಯುಟ್ರೈನ್ ಡಿವೈಸಸ್ ಅನ್ನ ಕೊಡಲಾಗಿದೆ. ಕಾಲಮ್ 2 ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ಅನ್ನ ಕೊಡಲಾಗಿದೆ. ನೀವು ಅದನ್ನ ಮ್ಯಾಚ್ ಮಾಡಬೇಕು. ಆಪ್ಷನ್ಸ್ ಅನ್ನ ಕೆಳಗಡೆ ಟೇಬಲ್ ಅಲ್ಲಿ ಕೊಡಲಾಗಿದೆ. ಈಗ ನಾನ್ ಮೆಡಿಕೇಟೆಡ್ IUD ಇವು ಮೂರಲ್ಲಿ ಯಾವುದು? ಲಿಪ್ಪಸ್ ಲೂಪ್. ಅರ್ಥ ಆಗ್ತಾ ಇದೆಯಾ? ಸೊ A2. ಕಾಪರ್ ರಿಲೀಸಿಂಗ್ IUD ಅಂತಂದ್ರೆ ಯಾವುದು? ದಟ್ ಈಸ್ ಮಲ್ಟಿಲೋಡ್ 375. ಹಾರ್ಮೋನ್ ರಿಲೀಸಿಂಗ್ IUD ಅಂತಂದ್ರೆ ಯಾವುದು? ದಟ್ ಈಸ್ LNG20. ಸೊ the right answer over here is 2, 3, 1. That is the option 3 is the right answer. C. Option C is the right answer. ಅರ್ಥ ಆಗ್ತಾ ಇದೆಯಾ? Okay. Next question. CDRI Lucknow developed which new female contraceptive? ಇದು ಗೊತ್ತಿರುವಂತದ್ದು ಯಾವುದು? ಆಪ್ಷನ್ ಬಿ, ದಟ್ ಈಸ್ ಸಹೇಲಿ. ಹೆಸರನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಬಹಳ ಸುಲಭವಾದ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ ಫಾರ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್? ನೋಡಿ, ಈ ಪ್ರಶ್ನೆಯಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ, ಯಾವುದು ಅದಕ್ಕೆ ಹೊಂದತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋದಾದ್ರೆ ಫ್ಯಾಗೋಸೈಟೋಸಿಸ್ ಆಫ್ ಸ್ಪರ್ಮ್ಸ್, ಇದು IUD ಗೆ ಸಂಬಂಧಪಟ್ಟಿರುವಂತದ್ದು. ದ ನಾನ್ ಮೆಡಿಕೇಟೆಡ್ IUDs ವರ್ಕ್ ಬೈ ಫ್ಯಾಗೋಸೈಟೋಸಿಂಗ್ ದ ಸ್ಪರ್ಮ್ಸ್. ದೆನ್ ನೆಕ್ಸ್ಟ್ ಒನ್ ಪ್ರಿವೆನ್ಷನ್ ಆಫ್ ಫರ್ಟಿಲೈಸೇಷನ್. ಓರಲ್ ಪಿಲ್ಸ್ ಫರ್ಟಿಲೈಸೇಷನ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಏನು ಮಾಡೋದಿಲ್ಲ. ಆಮೇಲೆ ಬ್ಲಾಕೇಜ್ ಆಫ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್ ಅಂತ ಬಂದ್ರೆ ಇದು ಸರ್ಜಿಕಲ್ ಮೆಥಡ್ಸ್ ಗೆ ಹೋಗ್ತಕ್ಕಂಥದ್ದು. ಆಮೇಲೆ ಲಾಸ್ಟ್ ಆಪ್ಷನ್ ಇನ್ಹಿಬಿಷನ್ ಆಫ್ ಓವ್ಯುಲೇಷನ್. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ದ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಇನ್ಹಿಬಿಷನ್ ಆಫ್ ಓವ್ಯುಲೇಷನ್. ಓವ್ಯುಲೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು. Emergency contraceptives should be used within dash hours of unprotected intercourse. ಈ ರೇಪ್ ಕೇಸಸ್ ಅಲ್ಲಿ ಅಥವಾ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸಸ್ ಅಂದ್ರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿಸ್ ಕೇಸ್ ಆಗುವಂತದ್ದಿದ್ದಾಗ ಈ ಕಾಯ್ಟಸ್ ಅಥವಾ ಇಂಟರ್ಕೋರ್ಸ್ ಆಗಿರ್ತಕ್ಕಂಥ ಎಷ್ಟು ಅವಧಿಯ ಒಳಗಡೆಗೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಅನ್ನ ಬಳಸಬೇಕು ಅಂತ ಕೇಳಿರ್ತಕ್ಕಂಥದ್ದು. ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ 72 hours. ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದು? IUD ಮತ್ತೆ ಓರಲ್ ಪಿಲ್ಸ್. ಅವು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ 72 ಗಂಟೆ ಒಳಗೆ ಅವುಗಳನ್ನ ಕೊಡಬೇಕಾಗ್ತದೆ. ಸರ್ಜಿಕಲ್ ಮೆಥಡ್ ಫಾರ್ ಟರ್ಮಿನಲ್ ಕಾಂಟ್ರಾಸೆಪ್ಷನ್ ವರ್ಕ್ ಆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರೌಂಡ್ಸ್? ಅಂದ್ರೆ ಈ ಸರ್ಜಿಕಲ್ ಮೆಥಡ್ಸ್ ಅಥವಾ ಸ್ಟೆರಿಲೈಸೇಷನ್ ಮೆಥಡ್ಸ್ ಅಂತ ಏನು ಪರ್ಮನೆಂಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇದೆಯೋ ಅದು ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ದಾರೆ. ಡೆಸ್ಟ್ರಾಯ್ಸ್ ಗ್ಯಾಮೆಟ್ ಪರ್ಮನೆಂಟ್ಲಿ, ರಾಂಗ್. ಆಲ್ಟರ್ ಬಯೋಕೆಮಿಕಲ್ ನೇಚರ್ ಆಫ್ ಗ್ಯಾಮೆಟ್, ರಾಂಗ್. ಬ್ಲಾಕ್ ಗ್ಯಾಮೆಟ್ ಜನರೇಷನ್, BCD ಈ ಮೂರನ್ನು ಅದು ಮಾಡೋದಿಲ್ಲ. ಅದು ಮಾಡೋದೇನು? ಬ್ಲಾಕ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್. ಎಲ್ಲಿ ಗ್ಯಾಮೆಟೋಜೆನೆಸಿಸ್ ಆಗುತ್ತೋ ಅಲ್ಲಿಂದ ಅದು ಫರ್ದರ್ ಮುಂದೆ ಮೂವ್ ಆಗದೆ ಇರೋ ಹಾಗೆ ಈ ಒಂದು ಟೆಕ್ನಿಕಲಿ ಮಾಡಲಾಗುತ್ತೆ. ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಬ್ಲಾಕ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಒಂದು ಡಯಾಗ್ರಾಮ್ ಅನ್ನು ಕೊಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ದ ಸರ್ಜಿಕಲ್ ಪ್ರೊಸೀಜರ್ ಇಂಡಿಕೇಟೆಡ್ ಇನ್ ದ ಫಿಗರ್ ಈಸ್. ಈ ಫಿಗರ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಸರ್ಜಿಕಲ್ ಟೆಕ್ನಿಕ್ ಅಥವಾ ಸ್ಟೆರಿಲೈಸೇಷನ್ ಟೆಕ್ನಿಕ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿ. ಇಲ್ಲಿ ಟೈ ಮಾಡಿರ್ತಕ್ಕಂಥ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಈ ಒಂದು ಟ್ಯೂಬ್ ಅನ್ನು ಏನಂತ ಕರೀತಾರೆ? ವ್ಯಾಸ್ ಡಿಫರೆನ್ಸ್. ಈ ವ್ಯಾಸ್ ಡಿಫರೆನ್ಸ್ ಅನ್ನ ಕಟ್ ಮಾಡಿ ಅಲ್ಲಿ ಏನ್ ಮಾಡಿದ್ದಾರೆ? ಕಟ್ಟಿದ್ದಾರೆ. ಅಂದ್ರೆ ಇಲ್ಲಿಂದ ಏನ್ ಪ್ರೊಡಕ್ಷನ್ ಆಗ್ತಕ್ಕಂಥ ಸ್ಪರ್ಮ್ಸ್ ಫರ್ದರ್ ಮೂವ್ ಆಗೋದಿಲ್ಲ. ಈಗ ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿದ್ವಲ್ಲ, ಬ್ಲಾಕೇಜ್ ಆಫ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್, ಇದನ್ನೇ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ, ಟ್ಯೂಬೆಕ್ಟಮಿ, ಹಿಸ್ಟರೆಕ್ಟಮಿ, ವ್ಯಾಸೆಕ್ಟಮಿ, ಆರ್ಕಿಯೆಕ್ಟಮಿ ಕೊಟ್ಟಿದ್ದಾರೆ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಈ ಟೆಕ್ನಿಕ್ ಅನ್ನು ಏನಂತ ಕರೀತಾರೆ? ವ್ಯಾಸೆಕ್ಟಮಿ. ಬಿಕಾಸ್ ಹಿಯರ್ ದ ವ್ಯಾಸ್ ಡಿಫರೆನ್ಸ್ ಈಸ್ ಟೈಡ್, ಕಟ್ ಅಂಡ್ ಟೈಡ್. ಓಕೆ, ಹಾಗಾದ್ರೆ ಟ್ಯೂಬೆಕ್ಟಮಿ ಇದು ಫಿಮೇಲ್ಸ್ ಅಲ್ಲಿ ಬಳಸ್ತಕ್ಕಂಥ ಸರ್ಜಿಕಲ್ ಟೆಕ್ನಿಕ್ ವೇರ್ ದ ಫೆಲೋಪಿಯನ್ ಟ್ಯೂಬ್ ಇಸ್ ಕಟ್ ಅಂಡ್ ಲೈಗೇಟೆಡ್. ಹಿಸ್ಟರೆಕ್ಟಮಿ ಅಂತಂದ್ರೆ ಸರ್ಜಿಕಲ್ ರಿಮೂವಲ್ ಆಫ್ ದಿ ಯೂಟರಸ್ ಅಂಡ್ ಆರ್ಕಿಯೆಕ್ಟಮಿ ಅಂತಂದ್ರೆ ರಿಮೂವಲ್ ಆಫ್ ದಿ ಟೆಸ್ಟಿಕಲ್ಸ್. ಓಕೆ, ಇನ್ನೊಂದು ಪ್ರಶ್ನೆ ಆಲ್ರೆಡಿ ಅದಕ್ಕೆ ಹೇಳಿ ಆಗಿದೆ ನಾನು. ವಿಚ್ ಪೋರ್ಷನ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹ್ಯಾಸ್ ಬಿನ್ ಕಟ್ ಅಂಡ್ ಲೈಗೇಟೆಡ್ ಇನ್ ದ ಫಿಗರ್? ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಕೊಟ್ಟೆ, ಅದಕ್ಕೆ ಆಲ್ರೆಡಿ ಆನ್ಸರ್ ಹೇಳಿದ್ದೇನೆ. ವ್ಯಾಸ್ ಡಿಫರೆನ್ಸ್ ಅನ್ನ ಕಟ್ ಮಾಡಿ ಲೈಗೇಟ್ ಮಾಡಿರುವಂತದ್ದು. ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಆಪ್ಷನ್ ಡಿ, ವ್ಯಾಸ್ ಡಿಫರೆನ್ಸ್. ಬಿಕಾಸ್ ರೆಟೆಟೆಸ್ಟಿಸ್ ಇಲ್ಲಿ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು, ಯುರೆತ್ರಾ ಅಂತಕ್ಕಂಥದ್ದು ಈ ಭಾಗದಲ್ಲಿ ಬರ್ತಕ್ಕಂಥದ್ದು, ಅಂಡ್ ವ್ಯಾಸ ಎಫರೆನ್ಷಿಯಾ ಬರ್ತಕ್ಕಂಥದ್ದು ಈ ಭಾಗದಲ್ಲಿ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಈಸ್ ಅಪ್ಲಿಕೇಬಲ್ ಫಾರ್ ಮೇಲ್ಸ್? ಮೇಲ್ಸ್ ಗೆ ಅಪ್ಲಿಕೇಬಲ್ ಆಗ್ತಕ್ಕಂಥ ಮೆಥಡ್ ಯಾವುದು ಅಂತ. ಇಲ್ಲಿ ಫಸ್ಟ್ 3 ಏನಿದೆಯಲ್ಲ, IUD, ಪಿಲ್ಸ್, ಇಂಪ್ಲಾಂಟ್ಸ್, ದೀಸ್ ಆರ್ ಆಲ್ ಯೂಸ್ಡ್ ಬೈ ಫೀಮೇಲ್ಸ್. ಕಾಂಡಮ್ಸ್ ಆರ್ ದ ಓನ್ಲಿ ಒನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ಬೋತ್ ಮೇಲ್ಸ್ ಅಂಡ್ ಫೀಮೇಲ್ಸ್. ಹಾಗಾಗಿ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಕಾಂಡಮ್ಸ್. ಅರ್ಥ ಆಗ್ತಿದೆಯಾ? ಮೇಲಿನ 3 ಕೂಡ ಫೀಮೇಲ್ಸ್ ಯೂಸ್ ಮಾಡುವಂಥದ್ದು. ಈ ಪ್ರಶ್ನೆ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಫಿಗರ್ಸ್ ವಿತ್ ದೇರ್ ರೆಸ್ಪೆಕ್ಟಿವ್ ಐಡೆಂಟಿಟಿ. ಇಲ್ಲಿ ಒಂದು
5 ಆಪ್ಷನ್ಸ್ ಅನ್ನ ಕೊಡಲಾಗಿದೆ, ಇಲ್ಲಿ ಫಿಗರ್ ಅನ್ನ ಕೊಡಲಾಗಿದೆ. ಈ ಫಿಗರ್ಗೂ ಈ ಆಪ್ಷನ್ಸ್ಗೂ ನೀವು ಮ್ಯಾಚ್ ಮಾಡಬೇಕು. ಅದನ್ನ ನಾನು ಇಲ್ಲಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದೇನೆ. ಈ ಎ ಇದೇನಿದು ನೋಡ್ತಾ ಇರೋದು ನೀವು ಕಾಂಡಮ್ಸ್, ಸೊ 4th ಒನ್. ಇದು ಕಾಪರ್ ಟಿ ಬಿ ಇಲ್ಲಿ ಕೊಡಲಾಗಿದೆ. ಆಮೇಲೆ ಇದು ಇಂಪ್ಲಾಂಟ್ಸ್, ಸಿ ಇರ್ತಕ್ಕಂಥದ್ದು ಇದು ಇಂಪ್ಲಾಂಟ್ಸ್. ಡಿ ದಿಸ್ ಈಸ್ ವ್ಯಾಸೆಕ್ಟಮಿ ಅಂಡ್ ಇ ಇಟ್ ಈಸ್ ಟ್ಯೂಬೆಕ್ಟಮಿ. ಸೊ ದ ರೈಟ್ ಆನ್ಸರ್ over here is option A. ಅರ್ಥ ಆಗ್ತಾ ಇದೆಯಾ? ಆಪ್ಷನ್ ಎ is the right answer over here. Okay. Next question. MTPs are considered relatively safe during dash trimester of pregnancy. MTP ಅಂತಂದ್ರೆ ಏನು? Induced abortion ಅಥವಾ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಕೆಲವೊಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿಸ್ ಅಲ್ಲಿ, ರೇಪ್ ಕೇಸಸ್ ಅಲ್ಲಿ ಇದು ತುಂಬಾ ಉಪಯೋಗಕಾರಿ ಆಗುತ್ತೆ. ಇದನ್ನ ಲೀಗಲೈಸ್ ಕೂಡ ಮಾಡಿದ್ದಾರೆ. ಇದನ್ನ ಯಾವ ಪೀರಿಯಡ್ ಅಲ್ಲಿ ಮಾಡಿದ್ರೆ ತುಂಬಾ ಸೇಫ್ ಅಂತ ಕೇಳಿದ್ದಾರೆ. ದಟ್ ಈಸ್ ಫಸ್ಟ್ ಟ್ರೈಮಿಸ್ಟರ್, ಅಂದ್ರೆ ಮೊದಲ 3 ತಿಂಗಳ ಅವಧಿಯಲ್ಲೇ ಮಾಡಿದ್ರೆ ಬಹಳ ಸೇಫು. ಇಲ್ಲದೆ ಹೋದ್ರೆ ಕಡೆಗೆ ತಾಯಿಗೆ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇಲ್ಲಿ ಒಂದಿಷ್ಟು ಕಾಯಿಲೆಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸು ಯಾವುದು ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವುದು ಅಲ್ಲ ಅನ್ನೋದಕ್ಕೆ ಇಲ್ಲಿ ನೋಡಿ, ಸಿಫಿಲಿಸ್ ಇಸ್ ಎ STD, ಏಡ್ಸ್ ಇಸ್ ಅನ್ STD, ಟ್ರೈಕೋಮೋನಿಯಾಸ್ ಇಸ್ ಆಲ್ಸೋ is a STD. So ಹಾಗಾದ್ರೆ ರೈಟ್ ಆನ್ಸರ್ ಓವರ್ ಹಿಯರ್ is encephalitis. It is not an STD. It is due to some viral and bacterial infection, and sometimes it is also due to some abnormality in our immune system. Next question. In order to prevent STDs, one of the following is not correct. ಅಂದ್ರೆ STDs ಗೆ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದ್ದಾರೆ. ಪ್ರಿವೆಂಟಿವ್ ಮೆಥಡ್ಸ್ ನಿಮಗೆ ಕ್ಲೀನ್ ಆಗಿ ಗೊತ್ತಿದ್ರೆ ಮೆಜರ್ಸ್ ಇದ್ರಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದಾದ್ರು ಪ್ರಿವೆಂಟಿವ್ ಮೆಜರ್ ಅಲ್ಲ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್, ಇದು ಪ್ರಿವೆಂಟಿವ್ ಮೆಜರು. ಆಲ್ವೇಸ್ ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಕಾಯ್ಟಸ್, ಇದು ಕೂಡ. ಪಾರ್ಟಿಸಿಪೇಟ್ ಇನ್ ಸೆಕ್ಸ್ ಎಜುಕೇಶನ್ ಸೆಷನ್ಸ್, ಈ 3ರಿಂದನೂ ಕೂಡ STDs ಅನ್ನ ನಾವು ಅವಾಯ್ಡ್ ಮಾಡಬಹುದು. ಹಾಗಾದ್ರೆ ಆಪ್ಷನ್ ಬಿ, go to an unqualified doctor at earliest instance of STD. This is the right answer for this particular question. ಇಲ್ಲಿ ಒಂದ್ ವೇಳೆ ಕ್ವಾಲಿಫೈಡ್ ಡಾಕ್ಟರ್ ಅಂತ ಇದ್ದಿದ್ರೆ ಅದು ಕೂಡ ಇದಕ್ಕೆ ಸೂಟ್ ಆಗ್ತಿತ್ತು. ಬಟ್ ಇಲ್ಲಿ ಅನ್ಕ್ವಾಲಿಫೈಡ್ ಡಾಕ್ಟರ್ ಅಂತ ಇರೋದ್ರಿಂದ ಇದು ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಇನ್ ಆರ್ಡರ್ ಟು ಕಾಂಬ್ಯಾಟ್ ಇನ್ಫರ್ಟಿಲಿಟಿ, ಸ್ಪೆಷಲ್ ಟೆಕ್ನಿಕ್ಸ್ ಆರ್ ಯೂಸ್ಡ್. ಲೈಕ್ ಅಂದ್ರೆ ವಾಟ್ ಈಸ್ ಇನ್ಫರ್ಟಿಲಿಟಿ? ಇಟ್ ಈಸ್ ದ ಇನೆಬಿಲಿಟಿ ಆಫ್ couples to produce children after unprotected sexual cohabitation. ಅಂತಂದ್ರೆ ಏನು ಅಂತಂದ್ರೆ, ಯಾವುದೇ ರೀತಿಯ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನ ಯೂಸ್ ಮಾಡದೆ ಕಾಯ್ಟಸ್ ಅನ್ನ ಮಾಡಿದ್ರು ಕೂಡ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸಿಚುಯೇಷನ್ ಅನ್ನ ಇನ್ಫರ್ಟಿಲಿಟಿ ಅಂತ ಕರೀತಾರೆ. ಅದನ್ನ ನಪುಂಸಕತೆ ಅಂತ ಕೂಡ ಕರೀತಾರೆ. ಇದನ್ನ ಟ್ರೀಟ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ ನ ಏನಂತ ಕರೀತಾರೆ? ಶಾರ್ಟ್ ಫಾರ್ಮ್ ಅಲ್ಲಿ ART ಅಂತ ಕರೀತಾರೆ. ಇಲ್ಲಿ ಫುಲ್ ಫಾರ್ಮ್ ಅನ್ನ ನೀವು ಐಡೆಂಟಿಫೈ ಮಾಡಬೇಕು. ದಟ್ ಈಸ್ ದ ಆಪ್ಷನ್ ಬಿ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಅರ್ಥ ಆಗ್ತಾ ಇದೆಯಾ? ಓಕೆ, ಇನ್ನು ಉಳಿದಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧ ಪಡದೇ ಇರುವಂತದ್ದು. ನೆಕ್ಸ್ಟ್, ದ ಟ್ರಾನ್ಸ್ಫರ್ ಆಫ್ ಎನ್ ಓವಮ್ ಫ್ರಮ್ ಎ ಡೋನರ್ ಟು ಅನದರ್ ಫೀಮೇಲ್ who can provide a suitable environment for the fertilization is called. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇದು ಆರ್ಟಿಗೆ ಸಂಬಂಧಪಟ್ಟತಕ್ಕಂಥದ್ದು. ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಬ್ಬ ಡೋನಾರ್ ಫೀಮೇಲಿಗೆ ಇನ್ನೊಂದು ಫೀಮೇಲ್ ಇಂದ ಓವಮ್ ಅನ್ನ ಕೊಟ್ಟು ಅವಳ ಫೆಲೋಪಿಯನ್ ಟ್ಯೂಬ್ ಒಳಗೆ ಅದನ್ನ ಪ್ಲೇಸ್ ಮಾಡಿದ್ರೆ ಆ ಟೆಕ್ನಿಕ್ ಅನ್ನ ಏನಂತ ಕರೀತಾರೆ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ಅಲ್ಲಿ ಸುಮಾರು ಒಂದಿಷ್ಟು ಆರ್ಟ್ಸ್ ಅನ್ನ ಕೊಡಲಾಗಿದೆ. ಇಲ್ಲಿ ನೀವು ನೋಡೋದಾದ್ರೆ ಫಸ್ಟ್ ಆಪ್ಷನ್ ಇಸ್ ಜಿಫ್ಟ್, zygote intrafallopian transfer. As the name itself indicates, here the sperm and the ovum from the wife and husband are collected and they are made to fertilize in the in vitro conditions, ಅಂದ್ರೆ artificial simulated laboratory conditions. Thereover they'll develop up to 8 blastomere stage. ಆ 8 blastomere stage ಎಂಬ್ರಿಯೋ ಬಂದಾಗ ಅದನ್ನ ಝೈಗೋಟ್ ಸ್ಟೇಜ್ ಅಥವಾ 8 ಬ್ಲಾಸ್ಟೋಮಿಯರ್ ಸ್ಟೇಜಿಗೆ ಬಂದಾಗ ಅದನ್ನ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಅಲ್ಲ. ICSI ತಗೊಂಡ್ರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಲ್ಯಾಬೋರೇಟರಿನಲ್ಲಿ ಎಂಬ್ರಿಯೋನ ಫಾರ್ಮೇಶನ್ ಮಾಡ್ತಾರೆ. ಹೇಗೆ ಅಂತಂದ್ರೆ ಡೈರೆಕ್ಟ್ ಇಂಜೆಕ್ಟಿಂಗ್ ದ ಸ್ಪರ್ಮ್ ಇನ್ ಟು ದ ಓವಮ್. ಇದು ಕೂಡ ಅಲ್ಲ. IUT ಅಂದ್ರೆ ಇಂಟ್ರಾಯುಟ್ರೈನ್ ಟ್ರಾನ್ಸ್ಫರ್. ಇಲ್ಲಿ 8 ಬ್ಲಾಸ್ಟೋಮಿಯರ್ ಸ್ಟೇಜ್ಗಿಂತ ಮೀರಿರ್ತಕ್ಕಂತಹ ಎಂಬ್ರಿಯೋಸ್ ಅನ್ನ ಡೈರೆಕ್ಟ್ ಆಗಿ ಫಿಮೇಲಿನ ಯುಟ್ರೆಸ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಈ ಮೂರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದನ್ನು ಓವಮ್ ಇಸ್ ಎ ಗ್ಯಾಮಿಟ್. ಯಾವ
ಹೆಂಗಸಿಗೆ ಓವಮ್ ಅನ್ನ ಪ್ರೊಡ್ಯೂಸ್ ಮಾಡದೆ ಬಟ್ ಅದಕ್ಕೆ ಫರ್ಟಿಲೈಸೇಷನ್ಗೆ ಬೇಕಾಗ್ತಕ್ಕಂಥ ವಾತಾವರಣವನ್ನ ಕೊಡ್ಲಿಕ್ಕೆ ಆಗ್ತಕ್ಕಂಥ ಹೆಣ್ಣಿಗೆ ಆ ಒಂದು ಓವಮ್ ಅನ್ನ ಬೇರೆ ಹೆಣ್ಣಿಂದ ತಗೊಂಡು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಈ ಟೆಕ್ನಿಕ್ ಅನ್ನ ಏನಂತ ಕರೀತಾರೆ? ದಟ್ ಈಸ್ ಕನ್ಸಿಡರ್ಡ್ ಆಸ್ ಗಿಫ್ಟ್, ಗ್ಯಾಮಿಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ನಿಮಗೆ ಜಿಫ್ಟ್ ಗಿಫ್ಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಜಿಫ್ಟ್ ಅಲ್ಲಿ ಝೈಗೋಟ್ ಅಥವಾ ಎಂಬ್ರಿಯೋ ಅಪ್ ಟು 8 ಬ್ಲಾಸ್ಟೋಮಿಯರ್ ಸ್ಟೇಜ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಗಿಫ್ಟ್ ಅಲ್ಲಿ ಗ್ಯಾಮಿಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಇದನ್ನ ಕ್ಲಿಯರ್ ಕಟ್ ಆಗಿ ನೋಡ್ಕೊಂಡಿರಿ. ವಿಚ್ ಆಫ್ ದಿ ಫಾಲೋಯಿಂಗ್ ಡಿಫೈನ್ಸ್ ಟೆಸ್ಟ್ ಟ್ಯೂಬ್ ಬೇಬಿ ಕರೆಕ್ಟ್ಲಿ? ಈ ಪ್ರಣಾಳ ಶಿಶು, ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕೂಡ ಇದನ್ನ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಡೆಫಿನಿಷನ್ ಇದನ್ನ ತುಂಬಾ ಚೆನ್ನಾಗಿ ಅರ್ಥೈಸುತ್ತೆ ಅಂತ ಕೇಳಿದ್ದಾರೆ. ನಮಗೆ ಈ ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ಮಿಸ್ಕನ್ಸೆಪ್ಷನ್ಸೇ ಜಾಸ್ತಿ ಇರೋದು. ನನಗೆ ನೆನಪಿದೆ, ನಾನು PUC ಮಾಡ್ತಿದ್ದಾಗ ಯಾರೋ ಕೇಳಿದ್ರು, ಪ್ರಣಾಳ ಶಿಶು ಅಂತಂದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಮಗುನ ಬೆಳೆಸೋದ ಅಂತ ಕೇಳಿದ್ರು. ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇಲ್ಲಿದೆ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್, ಓವಾ ಅಂಡ್ ಸ್ಪರ್ಮ್ಸ್ ಆರ್ ಕಲೆಕ್ಟೆಡ್ ಅಂಡ್ ಮಿಕ್ಸ್ಡ್ ಇನ್ ಟೆಸ್ಟ್ ಟ್ಯೂಬ್ ಟು ಫಾರ್ಮ್ zygote. ಇಟ್ ಈಸ್ ರಾಂಗ್. ಓವಾ ಅಂಡ್ ಸ್ಪರ್ಮ್ಸ್ ಆರ್ ಸೆಂಟ್ರಿಫ್ಯೂಸ್ಡ್ ಇನ್ ಟೆಸ್ಟ್ ಟ್ಯೂಬ್ ಟು ಫಾರ್ಮ್ zygote. ಇಟ್ ಈಸ್ ಆಲ್ಸೋ ರಾಂಗ್. ಯಾವ ಸೆಂಟ್ರಿಫ್ಯೂಗೇಷನ್ ಅನ್ನು ಕೂಡ ಅಲ್ಲಿ ಮಾಡೋದಿಲ್ಲ. ಎಂಬ್ರಿಯೋಜೆನಿಸಿಸ್ ಈಸ್ ಅಲೋಡ್ ಟು ಕಂಟಿನ್ಯೂ ಇನ್ ಟೆಸ್ಟ್ ಟ್ಯೂಬ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್. ಅಂದ್ರೆ ಟೆಸ್ಟ್ ಟ್ಯೂಬ್ ಅಲ್ಲೇ ಮಾಡ್ತಾರೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ, ಬಟ್ ಅದಲ್ಲ. ಇಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತಂದ್ರೆ ಓವಾ ಅಂಡ್ ಸ್ಪರ್ಮ್ಸ್ ಆರ್ ಇಂಡ್ಯೂಸ್ಡ್ ಟು ಫಾರ್ಮ್ zygote ಅಂಡರ್ ಕಂಟ್ರೋಲ್ಡ್ ಕಂಡೀಷನ್. ಕಂಟ್ರೋಲ್ಡ್ ಕಂಡೀಷನ್ ಅಂದ್ರೆ ನ್ಯಾಚುರಲ್ ಕಂಡೀಷನ್ಸ್ ಅಲ್ಲ, ಲ್ಯಾಬೋರೇಟರಿ ಕಂಡೀಷನ್ಸ್ ಅಲ್ಲಿ ನ್ಯಾಚುರಲ್ ಕಂಡೀಷನ್ಸ್ ಗೆ ಹೊಂದಾಣಿಕೆ ಆಗ್ತಕ್ಕಂತಹ ವಾತಾವರಣವನ್ನ ಕೊಟ್ಟು ಅಲ್ಲಿ ಓವಮ್ ಮತ್ತು ಸ್ಪರ್ಮ್ಸ್ ಅನ್ನ ಫ್ಯೂಸ್ ಆಗೋ ಹಾಗೆ ಮಾಡಿ ಸರ್ಟೇನ್ ಸೆಲ್ಯುಲಾರ್ ಸ್ಟೇಜ್ ವರೆಗೂ ಅದನ್ನ ಬೆಳೆಸ್ತಕ್ಕಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಮ್ಯಾಚ್ ದ ಗಿವನ್ ಆರ್ಟ್ ಟು ದೇರ್ ರೆಸ್ಪೆಕ್ಟಿವ್ ಫೀಚರ್. ದಿಸ್ ಇಸ್ ದ I think this is the last question of this chapter. So ಇಲ್ಲಿ ಆರ್ಟ್ಸ್ ನ 4 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅನ್ನು ಕೊಡಲಾಗಿದೆ, ಹಾಗೂ ಅವುಗಳ ಮೋಡ್ ಆಫ್ ಆಕ್ಷನ್ ಅನ್ನು ಕೊಡಲಾಗಿದೆ, ಮೆಥಡ್ ಅನ್ನು ಕೊಟ್ಟಿದೆ. ಅದನ್ನ ನೀವು ಮ್ಯಾಚ್ ಮಾಡಬೇಕು. ಸೊ ICSI ಅಂದ್ರೆ ಈಗ ತಾನೇ ನಾನು ಹೇಳಿದೆ, ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಸ್ಪರ್ಮ್ ಈಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದ ಓವಮ್. ಜಿಫ್ಟ್ ಅಲ್ಲಿ ಏನ್ ಮಾಡ್ತಾರೆ, zygote ಆರ್ ಅರ್ಲಿ ಎಂಬ್ರಿಯೋಸ್ ವಿತ್ ಅಪ್ ಟು 8 ಬ್ಲಾಸ್ಟೋಮಿಯರ್ಸ್ ಈಸ್ ಟ್ರಾನ್ಸ್ಫರ್ಡ್ ಇನ್ ಟು ದ ಓವಿಡಕ್ಟ್. AI ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಲ್ಲಿ ಸೆಮೆನ್ ಕಲೆಕ್ಟೆಡ್ ಫ್ರಮ್ ಹಸ್ಬೆಂಡ್ ಆರ್ ಡೋನರ್ ಈಸ್ ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ಡ್ ಇನ್ ಟು ದ ವೆಜೈನಾ ಆಫ್ ದಿ ಫೀಮೇಲ್. IUT ಇಂಟ್ರಾಯುಟ್ರೈನ್ ಟ್ರಾನ್ಸ್ಫರ್ ಅಲ್ಲಿ ಎಂಬ್ರಿಯೋಸ್ ವಿತ್ ಮೋರ್ ದ್ಯಾನ್ 8 ಬ್ಲಾಸ್ಟೋಮಿಯರ್ಸ್ ಆರ್ ಟ್ರಾನ್ಸ್ಫರ್ಡ್ ಇನ್ ಟು ದ ಯುಟರಸ್. ಅರ್ಥ ಆಗ್ತಾ ಇದೆಯಾ? ಈ ಬಿ ಆಪ್ಷನ್ ಅನ್ನ ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಬಿ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಸೀಮಿತ ಅವಧಿಯಲ್ಲಿ 2 ಚಾಪ್ಟರ್ನ ಕ್ವಶನ್ಸ್ ಅನ್ನ ಸಾಕಷ್ಟು ನಿಮಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ನಿಮ್ಗೆಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ CET ಮತ್ತು NEET ಎಕ್ಸಾಮ್ಗಳಲ್ಲಿ ತುಂಬಾ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಇದರೊಂದಿಗೆ ಒಂದು ಸಣ್ಣ ಕಿವಿ ಮಾತು ಏನು ಅಂತಂದ್ರೆ, ನಿಮ್ಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಕಾನ್ಸೆಪ್ಟ್ಸ್ ಅನ್ನ ತುಂಬಾ ಕ್ಲೀನ್ ಆಗಿ ಓದಿ, ಲೈನ್ ಟು ಲೈನ್ ಓದಿದ್ರೆ ನಿಮಗೆ ಒಂದು ಅಂದಾಜು ಸಿಗತ್ತೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ. ಮತ್ತೆ ಒಂದಿಷ್ಟು ಹಳೆ CET ಮತ್ತು NEET ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಅದರಿಂದ ಕೂಡ ನಿಮಗೆ ಐಡಿಯಾಸ್ ಬರುತ್ತೆ. ಮತ್ತೆ ಏನೇ ಕಾನ್ಸೆಪ್ಟ್ ಓದಿದ್ರು ಕೂಡ ಗೊಂದಲವನ್ನ ಇಟ್ಕೋಬೇಡಿ, ಬಯಾಸ್ಡ್ ಇರಬೇಡಿ. ಅದನ್ನ ಆದಷ್ಟು ಕ್ಲಿಯರ್ ಮಾಡ್ಕೊಂಡು ಓದ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತೀನಿ. ನನಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೂ ಹಾಗೂ ಈ ಉಪನ್ಯಾಸಕರ ವಾಲಂಟಿಯರ್ ಟೀಮಿಗೂ, ಗಣಾಚಾರಿ ಸರ್ ಇವರಿಗೂ ಕೂಡ, ಹಾಗೂ ಟೆಕ್ನಿಕಲ್ ಟೀಮು, ಮತ್ತೆ ಈ ಒಂದು ಕೆಲಸದಲ್ಲಿ ನನಗೆ ಸಹಾಯ ಮಾಡಿರ್ತಕ್ಕಂತಹ ನನ್ನ ಗೆಳತಿ ಗೆಳೆಯರಿಗೂ, ಹಾಗೂ ನನ್ನ ಗುರುವೃಂದದವರಿಗೂ, ಹಾಗೂ ನಮ್ಮ ಬಯೋಫೋರಂನ ಪದಾಧಿಕಾರಿಗಳು, ಸದಸ್ಯರು, ಎಲ್ಲ ಸೀನಿಯರ್ಸ್, ಟೀಚರ್ಸ್, ಲೆಕ್ಚರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಡೂ ವೆಲ್. ಥ್ಯಾಂಕ್ ಯು.